ಓಂ ಶ್ರೀ ಗುರು ಗುರುಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ಈ ದಿವಸ ನಮ್ಮ ತರಗತಿಯನ್ನ ಪ್ರಾರಂಭ ಮಾಡೋಣ. ಅದಕ್ಕೆ ಮೊದಲು ಒಂದು ಶ್ಲೋಕ. ಪದ್ಮಾಸನಸ್ಥಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯೇಮಾ ಪದ್ಮಾವರಾಂಗೀಂ ಸರ್ವಾಲಂಕಾರಯುಕ್ತಂ ಸಕಲಾಭಯದಾಂ ಭಕ್ತಾನಾಂ ಬಿಂಬವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲ ಸುರನುತಾಂ ಸರ್ವಸಂಪತ್ಪ್ರದಾತೀಂ ಧ್ಯಾಯೇದ್ ಪರಮಂಬಿಕಾಂ ಧ್ಯಾಯೇತ್ ಪರಮಂಬಿಕಾಂ. ಓಂ ಶ್ರೀ ಮಾತ್ರೇ ನಮಃ. ಇವತ್ತು ನಾವು ಲಲಿತಾ ಸಹಸ್ರನಾಮದಲ್ಲಿ 72ನೇ ನಾಮವನ್ನ ನೋಡ್ತಾ ಇದ್ದೀವಿ. 71ನೇ ನಾಮದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಆ ಮಾತೆ ಅನ್ನೋಳು ಈ ಒಂದು ಬ್ರಹ್ಮಾಂಡಕ್ಕೆ ನಾದ ರೂಪವಾಗಿ ಎಲ್ಲರಿಗೂ ಈ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆನೂ ಹಬ್ಬಿದಾಳೆ ಅನ್ನೋ ವಿಚಾರವನ್ನ ನಾವು ಹಿಂದಿನ ನಾಮದಲ್ಲಿ ತಿಳ್ಕೊಂಡ್ವಿ. ಆಕೆ ಆ ಧರಿಸಿರ್ತಕ್ಕಂಥ ಕೊನೆಯದಾಗಿ ಆ ಧರಿಸಿರ್ತಕ್ಕಂಥ ಆ ಸೊಂಟದಲ್ಲಿ ಧರಿಸಿರ್ತಕ್ಕಂಥ ಆ ಓಡ್ಯಾಣದಲ್ಲಿರ್ತಕ್ಕಂಥ ಗೆಜ್ಜೆಗಳು ಆಕೆಯ ಒಂದು ಸ್ವರೂಪವನ್ನ ಮಂತ್ರದ ಮೂಲಕ ನಿಂತ್ರೆ ಕೂತ್ರೆ ಆ ಮಂತ್ರ ಅನ್ನೋದು ಆ ಗೆಜ್ಜೆಗಳ ಮೂಲಕ ನಾದವನ್ನ ಮಾಡ್ತಾ ಆಕೆಯ ಸ್ವರೂಪವನ್ನ ತಿಳಿಸ್ತಾ ಇದೆ ಅನ್ನೋ ವಿಚಾರವನ್ನ ನಾವು ಹಿಂದಿನ ನಾಮದಲ್ಲಿ ತಿಳ್ಕೊಂಡ್ವಲ್ವಾ. ಈಗ ನಾವು 72ನೇ ನಾಮಕ್ಕೆ ಬರ್ತಾ ಇದ್ದೀವಿ. 72ನೇ ನಾಮ ರಮಾ ರಾಕೇಂದುವದನ ರತಿರೂಪ ರತಿಪ್ರಿಯ ಅಂತ ಅಂದ್ಬಿಟ್ಟು ಇದೆ. ರಮಾ ಅಂತ ಅಂದ್ರೆ ಏನಪ್ಪ ಅಂತಂದ್ರೆ ಈ ನಾಮವನ್ನ ಶ್ರೀ ಅನ್ನೋ ಒಂದು ಬೀಜಾಕ್ಷರದಿಂದ ಕರೀತಾ ಇದ್ದಾರೆ. ಈ ರಮಾ ಅನ್ನೋ ಒಂದು ನಾಮವನ್ನ ಶ್ರೀ ಅನ್ನೋ ಒಂದು ಬೀಜಾಕ್ಷರದಿಂದ ಹೇಳ್ತಾರೆ. ಶ್ರೀ ಅಂದ್ರೆ ಏನು ಅಂತಂದ್ರೆ ಶ್ರೀ ಅಂದ್ರೆ ಮಹಾಲಕ್ಷ್ಮಿ, ಲಕ್ಷ್ಮಿಯ ಸ್ವರೂಪ. ಆ ಶ್ರೀ ಅನ್ನೋದು ಆ ಲಕ್ಷ್ಮಿಯ ಸ್ವರೂಪವನ್ನ ಸೂಚಿಸ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಆ ಲಕ್ಷ್ಮಿ ಸ್ವರೂಪ ಅಂತಂದ್ರೆ ಅವಳು ಸಂಪತ್ಪ್ರದಾಯಿನಿ, ಸಂಪತ್ತನ್ನ ಕೊಡೋ ಅಂತಳು, ಸಂಪತ್ತನ್ನ ಪ್ರದಾನ ಮಾಡೋ ಅಂತಳು, ಆನಂದ ಸ್ವರೂಪಿಣಿ, ಆನಂದವನ್ನ ನೀಡೋ ಅಂತ ಆ ಮಹಾಮಾತೆ ಆಗಿರೋದ್ರಿಂದ ಅವಳೇ ರಮಾ. ಇಲ್ಲಿ ಆ ರಮಾ ಅನ್ನೋ ನಾಮದಿಂದ ಆ ಲಲಿತೆಯನ್ನ ಕರೀತಾ ಇದ್ದಾರೆ. ಈ ರಮಾ ಅನ್ನೋ ಒಂದು ನಾಮವನ್ನ ವರ್ಣಮಾಲೆಯೊಳಗೆ 4ನೇ ಅಕ್ಷರವಾದ ಈ ಅನ್ನೋ ಅಕ್ಷರ ಸೂಚಿಸ್ತಾ ಇದೆ. ವರ್ಣಮಾಲೆಯಲ್ಲಿ 4ನೇ ಅಕ್ಷರ ಈ ಅನ್ನೋ ಅಕ್ಷರ ಏನಿದೆ ಅದು ಈ ರಮಾ ಅನ್ನೋ ಒಂದು ನಾಮವನ್ನ ಸೂಚಿಸ್ತಾ ಇದೆ. ಆದ್ರೆ ರಮಾ ಅಂದ್ರೆ ಮಹಾ ಸೌಂದರ್ಯವಂತಳು, ಸುಂದರಿ ಅಂತ ಕೂಡ ಕರೀತಾರೆ. ರಾಕೇಂದುವದನ ಅಂತ ಅಂದ್ಬಿಟ್ಟು ಮುಂದಿನ ನಾಮ ಇದೆ. ರಮಾ ಆಯ್ತು, ರಮಾ ರಾಕೇಂದುವದನ ಅಂತ ಸುಂದರಿಯಾಗಿರ್ತಕ್ಕಂಥ ಆ ರಮಾ ರಾಕೇಂದುವದನಳಾಗಿದ್ದಾಳೆ. ಅಂದ್ರೆ ಹುಣ್ಣಿಮೆಯ ಚಂದ್ರ, ಪೂರ್ಣವಾದ ಹುಣ್ಣಿಮೆಯ ಚಂದ್ರನನ್ನ ನಾವು ನೋಡಿದಾಗ ಏನ ಆನಂದ ಭರಿತವಾಗಿರ್ತೋ ಅಂತ ಹುಣ್ಣಿಮೆಯ ಚಂದ್ರನನ್ನ ತನ್ನ ವದನದಲ್ಲಿ ಧರಿಸಿದಾಳೆ ಆ ಮಾತೆ.
ಅಂತ ವದನವನ್ನ ಹೊಂದಿದಾಳೆ. ಹುಣ್ಣಿಮೆಯ ಚಂದ್ರನಂತ ವದನವನ್ನ ಆ ಮಾತೆ ಹೊಂದಿದಾಳೆ ಅಂತ ಅನ್ಬಿಟ್ಟು ಇಲ್ಲಿ ಆ ಚಂದ್ರನಿಗೆ ಹೋಲಿಸ್ತಾ ಇದ್ದಾರೆ. ಅಂದ್ರೆ ಹುಣ್ಣಿಮೆಯ ಚಂದ್ರ ಅಂತಂದ್ರೆ ಯಾಕೆ ಅವನ್ಗೆ ಅಷ್ಟೊಂದು ಕಳೆ ಇರುತ್ತೆ ಅವತ್ತು? ಹುಣ್ಣಿಮೆಯ ಚಂದ್ರ ಅಷ್ಟೊಂದು ಪ್ರಕಾಶಮಾನವಾಗಿರ್ತಾನಲ್ಲ, ಅದು ಯಾಕೆ ಅಂತ ಅಂದಾಗ ಅವನಿಗೆ 16 ಕಾಳೆಗಳು ಅವನಲ್ಲಿ ಕೂಡಿರುತ್ತಂತೆ. 16 ಕಾಳೆಗಳಿಂದ ಅವನು ಕೂಡಿರೋದ್ರಿಂದ ಅವನು ಅಷ್ಟು ಪ್ರಕಾಶಮಾನವಾಗಿ, ಅಷ್ಟು ಸೌಂದರ್ಯ ಯುಕ್ತವಾಗಿ, ಪೂರ್ಣವಾಗಿ ಅವನನ್ನ ನಾವು ಆ ಹುಣ್ಣಿಮೆ ದಿವಸ ನಾವು ಕಾಣ್ತೀವಿ. ಇಂಥ ಪೂರ್ಣಿಮೆಯ ಚಂದ್ರನಿಗೆ ಬೆಳಕನ್ನ ಕೊಡೋರು ಯಾರಪ್ಪ ಅಂತಂದ್ರೆ ಆ ಸೂರ್ಯ ಭಗವಾನ್. ಆ ಸೂರ್ಯ ಭಗವಾನ್ನೇ ಆ ಚಂದ್ರನಿಗೆ ಬೆಳಕನ್ನು ಕೊಡೋ ಅಂತವನು. ಆದ್ರಿಂದ ಆ ಸೂರ್ಯ ಭಗವಾನನ್ನ ಏನಂತ ಕರಿತೀವಿ ಅಂತ ಅಂದ್ರೆ ಅವನನ್ನ ಅಗ್ನಿ ಸ್ವರೂಪ ಅಂತ ಕರಿತೀವಿ. ಯಾವ ಅಗ್ನಿ ಸ್ವರೂಪದಿಂದ ಆ ಸೂರ್ಯ ಭಗವಾನ್ ಆ ಚಂದ್ರನಿಗೆ ಬೆಳಕನ್ನ ನೀಡ್ತಾ ಇದ್ದಾನೆ, ಅಂತ ಅಗ್ನಿ ಸ್ವರೂಪ ಯಾರು ಅಂದ್ರೆ ಆ ಶಿವ. ಆ ಶಿವನೇ ಅಗ್ನಿ ಸ್ವರೂಪನಾಗಿ ಸೂರ್ಯನಲ್ಲಿ ನಿಂತು ಬೆಳಕನ್ನ ಪ್ರಕಾಶಿಸ್ತಾ ಇದ್ದಾನೆ. ಅಂತ ಬೆಳಕು ಆ ಚಂದ್ರನಿಗೂ ಕೂಡ ಸಿಗ್ತಾ ಇದೆ, ಆ ಚಂದ್ರನಿಗೂ ಕೂಡ ಸೇರ್ತಾ ಇದೆ ಅಂತ ಹೇಳ್ತಾರೆ. ಯಾವ ರೀತಿ ಆ ಶಿವ ಅಗ್ನಿ ಸ್ವರೂಪ ಆದ್ರೆ ರಸಾತ್ಮಕಳಾಗಿ ಅಮೃತ ತತ್ವವನ್ನು ಕೊಡುವಂತ ಆ ಮಹತಾಯಿ ಇದ್ದಾಳಲ್ಲ, ಆ ಮಾತೆ ಚಂದ್ರ ಸ್ವರೂಪಳು, ಸೋಮ ಸ್ವರೂಪಳು ಅಂತ ಹೇಳ್ತಾರೆ. ಆ ಸೂರ್ಯ ಶಿವ ಸ್ವರೂಪನಾದ್ರೆ ಈ ಚಂದ್ರ ಅನ್ನೋದು ಆ ಮಾತೆಯ ಸೋಮ ಸ್ವರೂಪ, ಚಂದ್ರ ಸ್ವರೂಪ. ಆ ಮಾತೆ ಚಂದ್ರ ಸ್ವರೂಪಳು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅಗ್ನಿ ಸೋಮಾತ್ಮಕಂ ಜಗತ್. ಈ ಜಗತ್ತೆಲ್ಲ ಆ ಅಗ್ನಿ ಸೋಮಾತ್ಮಕದಿಂದ ಕೂಡಿದೆ ಅಂತ ಹೇಳೋದರ ಮೂಲಕ ಅತ್ಯಂತ ಸಾಕಾರ ಭೂತರಾಗಿರ್ತಕ್ಕಂಥ ಶಿವಶಕ್ತಿಯರು ಒಂದು ವಿವರವನ್ನ ನಮ್ಗೆ ತಿಳಿಸ್ತಾ ಇದೆ. ಅಂದ್ರೆ ಶಿವಶಕ್ತಿಯರೇ ಅಗ್ನಿ ರೂಪವಾಗಿ, ಸೋಮ ರೂಪವಾಗಿ, ಚಂದ್ರ ರೂಪವಾಗಿ, ಸೂರ್ಯ ರೂಪವಾಗಿ ಈ ಪ್ರಪಂಚವನ್ನ ಸಲಗ್ತಾ ಇದ್ದಾರೆ, ರಕ್ಷಿಸ್ತಾ ಇದ್ದಾರೆ ಅನ್ನೋದನ್ನ ಈ ನಾಮ ನಮ್ಗೆ ತಿಳಿಸ್ತಾ ಇದೆ. ಈ ತಂತ್ರಶಾಸ್ತ್ರದಲ್ಲಿ ರಾಕೇಂದು ವದನ, ರಾಕೇಂದು ವದನ ಅಂತಂದ್ರೆ ನಾವೇನ್ ಹೇಳಿದ್ವಿ, ಪೂರ್ಣ ಚಂದ್ರನಂತಿರುವ ವದನವನ್ನ ಹೊಂದಿರ್ತಕ್ಕಂಥವಳಿಗೆ ರಾಕೇಂದು ವದನ ಅಂತ ಅನ್ಬಿಟ್ಟು ನಾವ್ ಹೇಳಿದ್ವಲ್ಲ. ಈ ರಾಕೇಂದ್ರ ವದನ ಅನ್ನೋ ನಾಮವನ್ನ ಈ ತಂತ್ರಶಾಸ್ತ್ರದಲ್ಲಿ ಅನ್ನೋ ಒಂದು ಅನುಸ್ವಾರದ ಮೂಲಕ ಸೂಚಿಸ್ತಾ ಇದ್ದಾರೆ. ಈ ರಾಕೇಂದು ವದನ ಅನ್ನೋ ಒಂದು ನಾಮ ಏನಿದೆಯೋ ಇದನ್ನ ಈ ಶಾಸ್ತ್ರದಲ್ಲಿ ಯಾವ ಅಕ್ಷರದ ಮೂಲಕ ಸೂಚಿಸ್ತಾ ಇದ್ದಾರಪ್ಪ ಅಂದ್ರೆ ಅನ್ನೋ ಒಂದು ಅಕ್ಷರದ ಮೂಲಕ ಸೂಚಿಸ್ತಾ ಇದ್ದಾರೆ. ನಾವು ಮೇಲೆ ನೋಡಿದ್ವಲ್ಲ ರಮ ಅಂತ ಅಂದಾಗ ಆ ರಮದಲ್ಲಿ ನಾವ್ ಯಾವ್ಯಾವ ಅಕ್ಷರ ನೋಡಿದ್ವಿ? ಶ್ರೀ ಮತ್ತು ಈ 2 ಅಕ್ಷರ ನೋಡಿದ್ವಲ್ಲ. ಆ ಶ್ರೀ ಮತ್ತು ಈ ಅನುಸ್ವಾರವನ್ನು ಅನ್ನೋ ಅನುಸ್ವಾರವನ್ನ ಸೇರಿಸಿದಾಗ ಏನಾಗತ್ತೆ? ಶ್ರೀ ಮತ್ತು ಈಂ ಅನ್ನೋ ಒಂದು ಬೀಜಾಕ್ಷರಗಳು ಉಂಟಾಗತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಈ ನಾಮನ ಹೇಳ್ಬೇಕಾರೆ ರಮ ರಾಕೇಂದು ವದನ ಅಂತ ಹೇಳ್ಬೇಕಾದ್ರೆ ನಾವು ಅದನ್ನ ಬಿಡಿಯಾಗಿ ಹೇಳ್ಬಾರ್ದು, ಒಟ್ಟಾಗಿ ಸೇರಿಸಿ ರಮ ರಾಕೇಂದು ವದನ ಅಂತ ಹೇಳ್ಬೇಕೆ ಹೊರ್ತು ರಮ ಅಂದ್ಬಿಟ್ಟು ಅದ್ ಬಿಟ್ಬಿಟ್ಟು ರಾಕೇಂದು ವದನ ಅಂತ ಹೇಳ್ಬಾರ್ದು. ಯಾಕೆಂದ್ರೆ ಆ ಬೀಜಾಕ್ಷರಗಳು ಇಲ್ಲಿ ಒಟ್ಟಾಗಿ ಸೇರಿರೋದ್ರಿಂದ ಇದನ್ನ ನಾವು ರಮ ರಾಕೇಂದು ವದನ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಅಂತಹ ಬೀಜಾಕ್ಷರಗಳಿಂದ ಕೂಡಿರ್ತಕ್ಕಂಥ ಆ ಮಾತೆ ಆಗಿರೋದ್ರಿಂದ ಆ ರಮ ರಾಕೇಂದು ವದನ ಅನ್ನೋ ಒಂದು ನಾಮವನ್ನ ನಾವು ಸದಾಕಾಲ ಸ್ಮರಿಸ್ತಾ ಹೋಗ್ಬೇಕು. ಆಕೆನ ನಾವು ಸದಾಕಾಲ ಸ್ಮರಿಸ್ತಾ ಇರ್ಬೇಕು. ಆ ಸ್ಮರಣೆಯಿಂದ ನಾವು ಒಂದು ಉನ್ನತಿಯನ್ನ, ಈ ಜೀವನದಲ್ಲಿ ಒಂದು ಉನ್ನತಿಯನ್ನ
ಹೊಂದಬಹುದು ಅಂತ ಅನ್ಬಿಟ್ಟು ಈ ನಾಮದಿಂದ ಗೊತ್ತಾಗ್ತಾ ಇದೆ. ಮುಂದಿನ ನಾಮ ರತಿರೂಪ ರತಿಪ್ರಿಯ ಅಂತ ಅನ್ಬಿಟ್ಟು ಇದೆ. ನಾವು ಸಾಮಾನ್ಯವಾಗಿ ರತಿ ಅಂದಾಗ ನಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ? ಆ ರತಿ ಅನ್ನೋದು ಸೌಂದರ್ಯದಿಂದ ಕೂಡಿರೋ ಒಂದು ಇದು ಅಂತ ಅನ್ಬಿಟ್ಟು, ಆ ಸೌಂದರ್ಯದ ಒಂದು ಮಹಿಮೆ, ಅದರಲ್ಲಿ ಒಂದು ಮಹತ್ವ, ಆ ಸೌಂದರ್ಯ ಅನ್ನೋ ಒಂದು ಮಹತ್ವ ತುಂಬಿದೆ ಅನ್ನೋ ಒಂದು ಅಭಿಪ್ರಾಯ ನಮ್ಗೆ ರತಿ ಅಂದಾಗ, ಅಯ್ಯ ಬಿಡಪ್ಪ ಅವಳು ಏನು ಆ ರತಿ ಇದ್ದಾಗಿದ್ದಾಳಲ್ಲ ಅಂತ ಅಂತೀವಿ, ಆ ರತಿಗೂ ಹೋಲಿಸ್ತೀವಿ. ರತಿ ಅಂದ್ರೆ ಏನು? ಸೌಂದರ್ಯದ ಒಂದು ಗಣಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಆ ರತಿಗೆ ನಾವು ಹೋಲಿಸ್ತೀವಿ. ಇಲ್ಲಿ ರತಿ ಪ್ರಿಯ ಅಂತ ಅಂದಾಗ ಅದಕ್ಕೆ ಅರ್ಥ ಏನಪ್ಪಾ ಅಂದ್ರೆ, ಆ ಮಾತೆ ಆ ಶಿವನಿಗೆ ರತಿ ಪ್ರಿಯಳು. ಶಿವ ಆ ಮಾತನ್ನ ಅಷ್ಟೊಂದು ಪ್ರೇಮಿಸ್ತಾನೆ, ಪೂಜಿಸ್ತಾನೆ. ಆ ಮಾತೆನ್ನ ಆ ರತಿ ರೂಪದಿಂದ ಆಕೆಯ ಸೌಂದರ್ಯವನ್ನ ಪೂಜಿಸ್ತಾನೆ, ಪ್ರೇಮಿಸ್ತಾನೆ ಅಂತ ಅನ್ಬಿಟ್ಟು ಈ ನಾಮದಿಂದ ನಮಗೆ ತಿಳಿದು ಬರ್ತಾ ಇದೆ. ಮತ್ತೊಂದು ಇನ್ನೊಂದು ಅರ್ಥ ಅಂದ್ರೆ, ರತಿ ಅಂದ್ರೆ ಯಾರಪ್ಪ ಅಂತಂದ್ರೆ ಮನ್ಮಥನ ಹೆಂಡತಿ ರತಿ ಅಂತ ಹೇಳ್ತಾರೆ. ಮನ್ಮಥನ ಹೆಂಡತಿ ಅವಳು ಅಷ್ಟೊಂದು ಸೌಂದರ್ಯವತಿ ಅಂತೆ. ಆ ಸೌಂದರ್ಯವತಿಗೆ ರತಿ ಅಂತ ಕರೀತಾರೆ. ಆ ರತಿಗೆ ಮಾತೆಯನ್ನ ಹೋಲಿಸಿದರೆ ರತಿರೂಪ ಅಂತ ಅನ್ಬಿಟ್ಟು. ಆದರೆ ಆ ರತಿಗೆ ಆ ಸೌಂದರ್ಯವನ್ನು ಕೊಟ್ಟೋನು ಯಾರು? ಆ ಮಾತೆನೇ ಆ ಸೌಂದರ್ಯವನ್ನ ಆಕೆ ಕೊಟ್ಟಿದ್ದಾಳೆ. ಆದ್ರೆ ಆ ರತಿಯಿಂದ ಅವಳು ಪೂಜಿಸಲ್ಪಡ್ತಾ ಇದ್ದಾಳೆ, ಅವಳು ಆರಾಧಿಸಲ್ಪಡ್ತಾ ಇದ್ದಾಳೆ ಮಾತೆ. ಆದ್ರಿಂದ ರತಿಪ್ರಿಯ, ಆ ರತಿಯಿಂದ ಪೂಜಿಸಲ್ಪಡ್ತಾ ಇರೋದ್ರಿಂದ ಅವಳು ರತಿಯನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಅನ್ಬಿಟ್ಟು ಅರ್ಥ ಬರುತ್ತೆ. ಇನ್ನೊಂದು ಅರ್ಥದಲ್ಲಿ ರತಿಪ್ರಿಯ ಅಂತಂದ್ರೆ ಏನಪ್ಪ ಅಂತ ಅಂದಾಗ, ಈ ಮನ್ಮಥ ಏನ್ ಮಾಡ್ತಾನೆ, ಒಂದು ಸಮಯದಲ್ಲಿ ಆ ಶಿವನ ನೇತ್ರಕ್ಕೆ, ಮೂರನೇ ಕಣ್ಣಿಗೆ ತುತ್ತಾಗ್ತಾನೆ. ಯಾವುದೋ ಒಂದು ಕೆಲಸದಿಂದ ಅವನು ಆ ಶಿವನ ಮೂರನೇ ಕಣ್ಣಿಗೆ ಒಳಗಾಗ್ತಾನೆ. ಆ ಶಿವ ಆ ಮೂರನೇ ಕಣ್ಣು ತೆರೆದ ಅಂತಂದ್ರೆ ಅವನು ಸುಟ್ಟು ಬೂದಿ ಆಗ್ತಾನೆ. ಅಂತ ಒಂದು ಸಮಯ ಆಗ ಸ್ಥಾಪನೆ ಆಗತ್ತೆ. ಅವಾಗ ಏನ್ ಮಾಡ್ತಾನೆ, ಅಯ್ಯೋ ಆ ಮನ್ಮಥ ತನ್ನ ಹೆಂಡತಿನ ಕರೆದಿರ್ತಾನೆ, ನಾನು ಇನ್ನು ಹೊಟ್ಟೋಗ್ತಾ ಇದ್ದೀನಿ, ನನಗೆ ಈ ಜೀವನ ಇನ್ನು ಮುಗಿತಾ ಇದೆ, ನೀನು ಆ ಮಹಾ ಭಕ್ತೆ ಯಾರು? ಆ ಪಾರ್ವತಿಯ ಮಹಾಭಕ್ತೆ, ಆ ಪತಿವ್ರತೆ ಆದಂತ ಪಾರ್ವತಿಯ ಮಹಾಭಕ್ತೆ ನೀನು, ನೀನೇನಾದ್ರೂ ಮಾಡಿ ನನ್ನನ್ನು ಉಳಿಸ್ಕೋಬೇಕು ಈ ಸಮಯದಲ್ಲಿ ಅಂತ ಅನ್ಬಿಟ್ಟು ಅವಳಿಗೆ ಹೇಳ್ತಾನೆ. ಅವಳಿಗೆ ಹೇಳೋದಕ್ಕೆ ಅವನಾಗ್ಲೇ ಅಲ್ಲಿ ಬೂದಿ ಆಗ್ಬಿಡ್ತಾನೆ. ಆ ಶಿವನ ಕಣ್ಣಿನ ಒಂದು ದೃಷ್ಟಿಯಿಂದ, ಮೂರನೇ ನೇತ್ರದ ಒಂದು ದೃಷ್ಟಿಯಿಂದ ಆ ಮನ್ಮಥ ಬೂದಿ ಆಗೋಗ್ತಾನೆ. ಆದ್ರೂ ರತಿದೇವಿ ಬಿಡಲ್ಲ, ಪಾರ್ವತಿನ ಕೋರ್ಕತಾಳೆ. ಅಮ್ಮ ನೀನ್ ಎಂತ ಪತಿವ್ರತೆ, ನೀನ್ ಸಾಮಾನ್ಯಳಾದವಳಲ್ಲ, ಆ ಪತಿವ್ರತ ಭಾವ ಅನ್ನೋದು ನಿನ್ನಲ್ಲಿ ತುಂಬಾ ಇದೆ. ಅದೇ ರೀತಿ ನನಗೂ ಪತಿವ್ರತೆ ಅನ್ನೋ ಒಂದು ಭಾಗ್ಯ ಬೇಡ್ವಾ? ನೀನೇ ಪತಿವ್ರತೆ ಅನ್ನೋ ಭಾಗ್ಯವನ್ನ ಇಟ್ಕೊಂಡ್ಬಿಟ್ಟಿದ್ಯಾ, ಆದ್ರೆ ಅದು ನನ್ಗೂ ಬೇಕಲ್ವಾ? ಆದ್ರಿಂದ ನನ್ನ ನೀನೇನಾದ್ರೂ ಮಾಡಿ ನನ್ಗೆ ಉಳಿಸ್ಕೊಡ್ಬೇಕು, ನನ್ನ ಪಾತಿವ್ರತ್ಯವನ್ನ ನೀನು ಕಾಪಾಡ್ಬೇಕು ಅಂತ ಅನ್ಬಿಟ್ಟು ಬೇಡ್ಕತಾಳೆ. ಅವಳ ಬೇಡಿಕೆಗೆ ಆ ಮಾತೆ ಸೋತೋಗ್ತಾಳೆ. ಇಷ್ಟೊಂದು ಬೇಡ್ಕತ್ತಾ ಇದ್ದಾಳಲ್ಲ, ಈ ಪಾತಿವ್ರತ್ಯವನ್ನ ಇಷ್ಟೊಂದು ಇವಳು ಎತ್ತಿ ಹಿಡಿತಾ ಇದ್ದಾಳಲ್ಲ, ಅದಕ್ಕಾಗಿ ಇವಳಿಗೆ ನಾನು ಏನೋ ಮಾಡ್ಬೇಕು ಅಂತ ಅನ್ಬಿಟ್ಟು ಏನ್ ಮಾಡ್ತಾಳೆ ಅಂತಂದ್ರೆ, ಆ ಶರೀರವನ್ನ ಇಲ್ದಾಗೆ ಮಾಡಿ, ಆ ಶರೀರ, ಆ ಮನ್ಮಥನ ಶರೀರ ಇಲ್ದಿರ ಮತ್ತೆ ಅದರಲ್ಲಿ ಒಂದು ಕಾಮದ ಒಂದು ಇದನ್ನ ಸೃಷ್ಟಿ ಮಾಡ್ತಾಳೆ. ಅದಕ್ಕೆ ಆ ಶರೀರ ಯಾರಿಗೂ ಕಾಣಲ್ಲ, ಶಿವ, ಪಾರ್ವತಿ ಮತ್ತು ರತಿಗ್ ಮಾತ್ರ ಆ ಮನ್ಮಥನ ಶರೀರ ಅನ್ನೋದು ಕಾಣಿಸೋ ತರ ಆಗತ್ತೆ. ಅದಕ್ಕೆ ಅದನ್ನ, ಆ ಶರೀರವನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಶಾಂಭವ ಶರೀರ ಅಂತ ಅನ್ಬಿಟ್ಟು ಕರೀತಾರೆ. ಆ ರೀತಿಯಲ್ಲಿ ಆ ಪಾತಿವ್ರತ್ಯಕ್ಕೆ ಒಂದು ಅದ್ಭುತವಾದಂತ ಒಂದು ಪವಿತ್ರವಾದಂತ ಒಂದು
ಇದನ್ನ ಮಾತೆ ಕೊಡೋದ್ರಿಂದ ಇಲ್ಲಿ ಅವಳು ರತಿಪ್ರಿಯಳು, ಆ ರತಿನ ಪ್ರೀತಿಸ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ರಕ್ಷಾಕರಿ ರಾಕ್ಷಸಗ್ನಿ ಅಂತ ಅಂದ್ಬಿಟ್ಟು ಇದೆ. ರಕ್ಷಾಕರಿ ಅಂದ ತಕ್ಷಣ ನಮಗೆಲ್ರಿಗೂ ಅವಳು ರಕ್ಷಣೆ ಮಾಡೋಳು, ನಮ್ಮನ್ನೆಲ್ಲ ರಕ್ಷಣೆ ಮಾಡೋಳು ಅನ್ನೋ ಭಾವ ನಮ್ಮಲ್ಲಿ ತಕ್ಷಣ ಹುಟ್ಕೊಳ್ಳುತ್ತೆ. ಆ ಮಾತೆ ಸ್ಥಿತಿಕಾರಕಳು, ವಿಷ್ಣುವಿನ ಜೊತೆಯಲ್ಲಿ ನಿಂತು ಈ ಜಗತ್ತು ಏನ್ ಸೃಷ್ಟಿಯಾಗಿದೆ, ಈ ಜೀವ ಜಂತುಗಳನ್ನ ಎಲ್ಲವನ್ನು ಸಕಲವನ್ನು ರಕ್ಷಣೆ ಮಾಡುವಂತವಳು. ಈ ಸೃಷ್ಟಿಯ ಸಕಲವನ್ನು ಕೂಡ ಅವಳು ರಕ್ಷಣೆ ಮಾಡೋಳಾಗಿರೋದ್ರಿಂದ ಅವಳು ರಕ್ಷಾಕರಿ ಅಂತ ಅಂದ್ಬಿಟ್ಟು ಅವಳನ್ನ ಕರೀತಾರೆ. ಸ್ಥಿತಿಕಾರಕಳಾಗಿರಿಂದ ಈ ಅವಳನ್ನ ರಕ್ಷಾಕರಿ ಅಂತ ಅಂದ್ಬಿಟ್ಟು ಕರೀತಾ ಇದ್ದಾರೆ. ಹಾಗೆ ಬರೀ ಎಲ್ಲರನ್ನೂ ರಕ್ಷಣೆ ಮಾಡದೆ ಅಲ್ದೀರ ಆ ಮಾತೇನ ಯಾರು ಸದಾಕಾಲ ಧ್ಯಾನ ಮಾಡಿ ಯಾರು ಅವಳ ಭಕ್ತರಾಗಿರ್ತಾರೋ ಅಂತ ಭಕ್ತರನ್ನು ಕೂಡ ಅವ್ರಿಗೆ ಯಾವುದೇ ಒಂದು ತೊಂದರೆ, ಯಾವುದೇ ಒಂದು ಬಾಧೆ ಬರ್ದಿರ ಸದಾಕಾಲ ತನ್ನ ಭಕ್ತರನ್ನ ರಕ್ಷಣೆ ಮಾಡುವಂತವಳು ಆ ರಕ್ಷಾಕರಿ, ಆ ಲಲಿತಾ ಮಾತೆ. ಆ ಲಲಿತಾ ಮಾತೆನೇ ಆ ರಕ್ಷಾಕರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಈ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ ಯೋಗಕ್ಷೇಮ ವಹಾಮ್ಯಹಂ ಅಂತ ಅಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳಿದಾನೆ. ಅಂದ್ರೆ ಯಾರು ಭಕ್ತರು, ಯಾವ ಭಕ್ತರು ಸದಾಕಾಲ ಸರ್ವ ಸಮರ್ಪಣೆ ಭಾವದಿಂದ ಯಾರು ಭಕ್ತರಿದಾರೋ ಅವರು ಸದಾಕಾಲವು ಸರ್ವ ಸಮರ್ಪಣೆಯನ್ನು ನನ್ಗೆ ಅರ್ಪಿಸಿ ಸದಾಕಾಲ ನನ್ನನ್ನ ಯಾರು ಸ್ಮರಿಸ್ತಾ ಇರ್ತಾರೋ ಅಂತ ಭಕ್ತರನ್ನ ನಾನು ಸದಾಕಾಲ ರಕ್ಷಿಸ್ತಾ ಇರ್ತೀನಿ. ಅವರ ರಕ್ಷಣೆಯಲ್ಲೇ ನನ್ನ ಕರ್ತವ್ಯ, ಅವ್ರ ರಕ್ಷಣೆಯಲ್ಲೇ ನಾನು ತೊಡಗಿರ್ತೀನಿ ಅಂತ ಅಂದ್ಬಿಟ್ಟು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಅದೇ ರೀತಿ ಈ ಲಲಿತಾ ಮಾತೆ ಕೂಡ ತನ್ನ ಭಕ್ತರನ್ನ ಸದಾಕಾಲ ಪೋಷಣೆ ಮಾಡೋ ಅಂತವಳು, ರಕ್ಷಿಸೋ ಅಂತವಳು ಆಗಿದ್ದಾಳೆ. ಯಾರು ಅವಳನ್ನ ಸದಾಕಾಲ ಸ್ಮರಿಸ್ತಾ ಇರ್ತಾರೋ ಅಂತ ಭಕ್ತರಿಗೆ ಅವಳು ಸದಾಕಾಲ ರಕ್ಷಣೆಯನ್ನ ಕೊಡೋ ಅಂತವಳು ಆಗಿದ್ದಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ತಿಳಿದು ಬರ್ತಾ ಇದೆ. ರಾಕ್ಷಸಗ್ನಿ ಅಂತ ಅಂದ್ಬಿಟ್ಟು ಮುಂದಿನ ನಾಮ ರಾಕ್ಷಸಗ್ನಿ. ರಾಕ್ಷಸಗ್ನಿ ಇವಾಗ ನಮ್ಮೆಲ್ಲರನ್ನು ಈ ಜಗತ್ತನ್ನೇ ರಕ್ಷಣೆ ಮಾಡುವಂತವಳು ಆ ಮಹಾತಾಯಿ, ಆ ಸ್ಥಿತಿಕಾರಕಳಾದಂತ ಲಕ್ಷ್ಮಿ, ಆ ಲಲಿತಾ ಮಾತೆ ಅಂತ ನಾವ್ ಹೇಗ್ ತಿಳ್ಕೊಂಡ್ವೋ ಅದೇ ರೀತಿ ರಾಕ್ಷಸಗ್ನಿ ಅಂತ ಕೂಡ ಇಲ್ಲಿ ಬರ್ತಾ ಇದೆ. ರಾಕ್ಷಸಗ್ನಿ ಅಂತ ಅಂದ್ರೆ ದುಷ್ಟತ್ವವನ್ನ ನಾಶ ಮಾಡೋಳು, ರಾಕ್ಷಸರನ್ನ ಸಂಹಾರ ಮಾಡೋ ಅಂತವಳೆ ರಾಕ್ಷಸಗ್ನಿ ಅಂತಂದ್ರೆ. ಹಿಂದಿನ ಕಾಲದಲ್ಲಿ ಈ ರಾಕ್ಷಸರು ಈ ದೇವತೆಗಳಿಗೆ, ಋಷಿಗಳಿಗೆ ಮತ್ತೆ ಈ ವೇದಗಳನ್ನ ಹಾಳು ಮಾಡೋದಿಕ್ಕೆ ಇಂಥವೆಲ್ಲ ತುಂಬಾ ಈ ನಮ್ಮ ಇದು ಏನಿದೆಯೋ ಅದನ್ನೆಲ್ಲ ಹಾಳು ಮಾಡ್ಬೇಕು, ಅದನ್ನೆಲ್ಲ ನಾಶ ಮಾಡ್ಬೇಕು. ಈ ದೇವತೆಗಳು ಯಜ್ಞ ಯಾಗಾದಿಗಳನ್ನ ಮಾಡಕ್ ಕೂಡ ಬಿಡ್ದೀರ ಅವ್ರಿಗೆ ಸದಾಕಾಲ ಒಂದು ತೊಂದರೆನ ಕೊಡ್ತಾ ಬರ್ತಾ ಇರ್ತಾರೆ. ಈ ರಾಕ್ಷಸರದ ಅಷ್ಟೇ ಕೆಲ್ಸ, ಹಾಳು ಮಾಡೋದು, ಬ್ರಹ್ಮಾಂಡವನ್ನೆಲ್ಲ ತಮ್ಮದಾಗಿಸ್ಕೊಳ್ಳೋದು, ತಮ್ಮ ರಾಕ್ಷಸತ್ವದಿಂದ ಎಲ್ಲ ಪ್ರಪಂಚದಲ್ಲಿ ಮೆರಿಬೇಕು ಅನ್ನೋ ಉದ್ದೇಶಕ್ಕೆ ಈ ಧರ್ಮ ಅನ್ನೋದೇನಿದೆ ಆ ಧರ್ಮವನ್ನ ಹಾಳು ಮಾಡೋದಕ್ಕೋಸ್ಕರ ದೇವತೆಗಳನ್ನ, ಋಷಿಗಳನ್ನ, ವೇದಾಂತಗಳನ್ನ ನಾಶ ಮಾಡೋ ಕಡೆ ಹೊರಡ್ತಾರೆ. ಅಂತ ಅಧರ್ಮತೆ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಏನ್ ಮಾಡ್ತಾಳೆ ಮಾತೆ ನೋಡ್ತಾಳೆ, ಇಲ್ಲಿ ಅಧರ್ಮ ಜಾಸ್ತಿ ಆಗುತ್ತೆ, ಈ ರಾಕ್ಷಸತ್ವದಿಂದ ಆ ದೇವತೆಗಳು ಹಾಳಾಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾಳೆ, ರಾಕ್ಷಸಗ್ನಿಯಾಗಿ ರಾಕ್ಷಸನನ್ನ ಸಂಹಾರ ಮಾಡಕ್ಕೋಸ್ಕರ ಅವಳು ಅವತಾರವನ್ನ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ಗೊತ್ತಾಗ್ತಾ ಇದೆ.
ಅದೇ ರೀತಿ ಯಾವ ತರ ಆ ರಾಕ್ಷಸರು ಈ ಬ್ರಹ್ಮಾಂಡವನ್ನ ನಾಶ ಮಾಡೋದಕ್ಕೆ ಹೊರಡ್ತಾರೋ, ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಆ ರಾಕ್ಷಸತ್ವ ಅನ್ನೋದು ನಮ್ಮಲ್ಲಿದೆ. ಯಾವ್ದದು ಆ ರಾಕ್ಷಸತ್ವ ಅಂತ ಅಂದ್ರೆ ಯಾವ್ದಪ್ಪ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅವಿದ್ಯೆ. ಅರಿಷಡ್ ವರ್ಗಗಳಿಂದ ಆ ಅವಿದ್ಯೆ ಅನ್ನೋದು ನಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ದ್ವೇಷ, ಅಸೂಯೆ, ದುಃಖ, ಕೋಪ, ಇವೆಲ್ಲ ಇನ್ನೊಬ್ರನ್ ಕಂಡ್ರೆ ನಾವು ಏನೋ ಒಂದು ಅಸೂಯೆ ಪಡೋದು, ಯಾರು ಮೇಲಕ್ಕೆ ಹೋಗ್ಬಾರ್ದು, ದ್ವೇಷ ಮಾಡೋದು, ಇವೆಲ್ಲ ಅರಿಷಡ್ ವರ್ಗಗಳು. ಅವೆಲ್ಲ ನಮ್ಮಲ್ಲಿ ಸೇರ್ಕೊಂಡು ಏನಾಗಿದೆ, ಆ ರಾಕ್ಷಸತ್ವ ಅನ್ನೋದು ನಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟು ನಮ್ಮನ್ನ, ಈ ಶರೀರವನ್ನ, ಈ ಜೀವನವನ್ನ ಹಾಳು ಮಾಡ್ತಾ ಇದ್ದಾರೆ. ಇಂತಹ ಒಂದು ರಾಕ್ಷಸತ್ವವನ್ನ ನಮ್ಮಲ್ಲಿ ನಾಶ ಮಾಡಿ ಆ ಅಜ್ಞಾನವನ್ನ ನಮ್ಮಲ್ಲಿ ತೊಡೆದು ಹಾಕಿ ಜ್ಞಾನವನ್ನ ಕೊಡುವಂತೋಳು ಆ ಮಾತೆ. ಈ ಪಿಂಡಾಂಡಕ್ಕೆ ಜ್ಞಾನವನ್ನ ಕೊಡುವಂತೋಳು ಆ ಮಾತೆ ಆಗಿದ್ದಾಳೆ ಅಂತ ಅನ್ಬಿಟ್ಟು ಈ ನಾಮದಿಂದ ನಮಗೆ ತಿಳಿದು ಬರುತ್ತೆ. ಅಂದ್ರೆ ರಾಕ್ಷಸಗ್ನಿಯಾಗಿ ಆ ರಾಕ್ಷಸತ್ವವನ್ನ ಕಳೆದು ನಮ್ಗೆ ಜ್ಞಾನವನ್ನ ನೀಡ್ತಾಳೆ ಮಾತೆ ಅಂತ ಅನ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ರಾಕ್ಷಸಗ್ನಿ ರಾಮ ರಮಣ ಲಂಪಟ ಅಂತ ಅನ್ಬಿಟ್ಟು ಇದೆ. ಮುಂದಿನ ನಾಮ ರಾಮ ರಮಣ ಲಂಪಟ. ರಾಮ ಅಂತಂದಾಗ ನಮ್ಗೆಲ್ಲ ಆ ಶ್ರೀರಾಮರು ಜ್ಞಾಪಕಕ್ಕೆ ಬರ್ತಾರೆ. ಆ ಶ್ರೀರಾಮರನ್ನ ನಾವು ಧ್ಯಾನಿಸ್ತಾ ಹೋಗ್ತೀವಿ. ಇಲ್ಲೂ ಕೂಡ ರಾಮ ಅಂತ ಅಂದ್ರೆ ಅದೊಂದು ಸ್ತ್ರೀ ರೂಪಿಣಿ ಅಂತ ಆದಂತಹ ಮಾತೃಸ್ವರೂಪಿಣಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ರಾಮ ಅನ್ನೋದನ್ನ ಇಲ್ಲಿ ಸ್ತ್ರೀ ರೂಪಿಣಿಯಾದಂತ ಮಾತೃಸ್ವರೂಪಿಣಿ ಅಂತ ಅಂದ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ಯಾಕೆ ಅಂತಂದ್ರೆ ಯೋಗಿಗಳು, ಋಷಿಗಳು, ಜ್ಞಾನಿಗಳು, ಭಕ್ತರು ಅವರ ಹೃದಯ ಕಮಲದಲ್ಲಿ ನಿಂತು ಅವರಿಗೆ ಆನಂದವನ್ನ ಪ್ರದಾನ ಮಾಡ್ತಕ್ಕಂಥ ಆ ಮಾತೃ ಸ್ವರೂಪಿಣಿಯೇ ಆ ಲಲಿತಾ ಮಾತೆ. ಆದ್ರಿಂದ ಅವಳನ್ನ ಇಲ್ಲಿ ರಾಮ ಅಂತ ಅಂದ್ಬಿಟ್ಟು ಕರೆದಿದ್ದಾರೆ. ರಾಮ ಅನ್ನೋ ನಾಮದಿಂದ ಅವಳನ್ನ ಇಲ್ಲಿ ಕರೀತಾ ಇದ್ದಾರೆ. ನಾವು ಈ ಪ್ರಪಂಚದಲ್ಲಿ ಏನೇನ್ ನೋಡ್ತೀವೋ, ಹಿಂದೆ ನಾನು ಇದ್ರ ಬಗ್ಗೆ ಹೇಳಿದ್ದೆ, ಈ ಪ್ರಪಂಚದಲ್ಲಿ ನಾವು ಕಾಣುವಂಥದ್ದೆಲ್ಲ ಹೇಗಿರ್ತಪ್ಪ ಅಂತಂದ್ರೆ ಅದೆಲ್ಲ ಸ್ತ್ರೀ ರೂಪದಿಂದ ಕೂಡ ಇರುತ್ತೆ ಅಂತ ಹೇಳ್ತೀವಿ. ಅಂತಹ ಪ್ರತಿಯೊಂದು ಕೂಡ ಆ ಮಾತೆ ಈ ಪ್ರಪಂಚದಲ್ಲಿ ಸ್ತ್ರೀ ರೂಪವಾಗಿ ಕಾಣ್ತಾ ಹೋಗ್ತೀವಿ, ಸ್ತ್ರೀ ರೂಪವಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗತ್ತೆ. ಈ ಪ್ರಪಂಚದಲ್ಲಿ ನಾವು ಪ್ರತಿಯೊಬ್ಬರಲ್ಲೂ ಇರಬಹುದಾದಂತ ಒಂದು ಪುಂ ರೂಪವನ್ನು ಕೂಡ ನಾವು ಕಾಣ್ತೀವಿ. ಆ ಪುಂ ರೂಪವನ್ನ ಕಾಣ್ದಾಗ ಅದನ್ನ ನಾವೇನಂತೀವಿ, ಅದನ್ನ ರುದ್ರ ರೂಪ ಅಂತ ಕರಿತೀವಿ. ಆ ಸ್ತ್ರೀ ರೂಪವನ್ನ ಕಂಡಾಗ ನಾವು ಅದನ್ನ ಏನ್ ಮಾಡ್ತೀವಿ, ಅದನ್ನ ಅಮ್ಮನ ಸ್ವರೂಪ. ಆ ಸ್ತ್ರೀ ರೂಪವನ್ನ ಆ ಪ್ರಪಂಚದ ಯಾವುದ್ರಲ್ಲಿ ನಾವು ಕಂಡ್ರಾಗ ಅದನ್ನ ಅಮ್ಮನ ಸ್ವರೂಪ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಅದಕ್ಕಾಗಿ ಈ ಬ್ರಹ್ಮಾಂಡ ಇದ್ರಲ್ಲಿ ಏನ್ ಹೇಳುತ್ತಪ್ಪ ಅಂತಂದ್ರೆ, ಆ ಸ್ತ್ರೀಯನ್ನ ನಾವು ಯಾವಾಗ್ಲೂ ಸದಾಕಾಲವೂ ಆ ಸ್ತ್ರೀಯರನ್ನ ಗೌರವಿಸ್ಬೇಕು. ಆ ಸ್ತ್ರೀ ಅನ್ನೋ ಪದ ಏನಿದೆಯೋ, ಆ ಸ್ತ್ರೀ ಅನ್ನೋ ನಾಮ ಏನಿದೆಯೋ ಅದನ್ನ ನಾವು ಗೌರವಿಸ್ಬೇಕು, ಪೂಜಿಸ್ಬೇಕು. ಅದಕ್ಕೆ ಒಂದು ಗೌರವವಾದ ಒಂದು ಸ್ಥಾನವನ್ನ ಕೊಡ್ತಾ ಹೋಗ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾರೆ. ಯಾವಾಗ ನಾವು ಆ ರೀತಿ ಆ ಸ್ತ್ರೀ ಅನ್ನೋ ಒಂದು ನಾಮಕ್ಕೆ ಒಂದು ಗೌರವವಾದ ಒಂದು ಸ್ಥಾನವನ್ನ ಕೊಡ್ತಾ ಹೋಗ್ತೀವೋ, ಆಗ ಆ ದೇವತೆಗಳು ಕೂಡ ನಮ್ಮನ್ನ ಅನುಗ್ರಹಿಸ್ತಾರೆ. ಅವ್ರಿಗೂ ಕೂಡ ಒಂದು ಆನಂದವಾಗಿ ಅವರು ನಮ್ಮನ್ನ ಅನುಗ್ರಹಿಸ್ತಾರೆ ಅಂತ ಅನ್ಬಿಟ್ಟು ಹೇಳ್ತಾರೆ. ಇಲ್ಲಿ ರಾಮ ಅಂತ ಬ್ರಹ್ಮಾಂಡ ಪುರಾಣ ಕೂಡ ಹೇಳ್ತಾ ಇದೆ. ಈ ಲಲಿತಾ ಮಾತೆಗೆ ರಾಮ ಅಂತ ಅಂದ್ಬಿಟ್ಟು ಬ್ರಹ್ಮಾಂಡ ಪುರಾಣದಲ್ಲಿ ಏನ್ ಹೇಳ್ತಾ ಇದೆಯಪ್ಪ ಅಂದ್ರೆ, ರಾಮ ಬೇರೆ ಅಲ್ಲ, ಲಲಿತೆ ಬೇರೆ ಅಲ್ಲ, ಇಬ್ರು ಒಂದೇ. ರಾಮ ಕೋದಂಡವನ್ನ ಹಿಡ್ದಿದ್ದಾನೆ,
ಕೈಯಲ್ಲಿ ಕೋದಂಡವನ್ನ ಹಿಡ್ಕೊಂಡಿದ್ದಾನೆ. ಅದೇ ಲಲಿತಾ ಮಾತೆ ಚಕ್ಷುವನ್ನ ಕೋದಂಡವಾಗಿ ಹಿಡ್ಕೊಂಡಿದ್ದಾಳೆ. ಏನು ಆ ಕಬ್ಬಿನ ಜಲ್ಲೆ ಇದೆಯೋ ಆ ಜಲ್ಲೆಯನ್ನ ಕೋದಂಡವಾಗಿ ಇಟ್ಕೊಂಡಿದ್ದಾಳೆ. ಅಲ್ಲಿ ರಾಮ ಕೋದಂಡವನ್ನ ಹಿಡ್ಕೊಂಡಿದ್ದಾನೆ. ಆದ್ರಿಂದ ಆ ರಾಮನ್ಗೂ ಈ ಲಲಿತೆಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇಬ್ಬರು ಈ ಧರ್ಮ ಸಂರಕ್ಷಣೆಯನ್ನ ಮಾಡೋ ಅಂತವ್ರು. ಆದ್ರಿಂದ ಇಬ್ರು ಒಂದೇ ಅಂತ ಅಂದ್ಬಿಟ್ಟು ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸ್ತಾ ಇದೆ. ಮುಂದಿನ ನಾಮವನ್ನ ಈಗ ನೋಡೋಣ. ರಮಾ ಆಯ್ತು, ರಮಣ ಲಂಪಟ ಅಂತ ಅನ್ನೋ ಒಂದು ನಾಮನ ಈಗ ನೋಡೋಣ. ರಮಣ ಲಂಪಟ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ತನ್ನ ಒಡೆಯನಾದ ಶಿವನನ್ನ ಸದಾಕಾಲ ಅವನಲ್ಲಿ ಪ್ರೀತಿಯನ್ನ ಹೊಂದಿರ್ತಕ್ಕಂಥವಳು, ಆ ಶಿವನಲ್ಲಿ ಪೂಜ್ಯತೆಯನ್ನ ಪ್ರೀತಿಯನ್ನ ಹೊಂದಿರ್ತಕ್ಕಂಥವಳು ರಮಣ ಲಂಪಟ ಅಂತ ಹೇಳ್ತಾರೆ. ಅಂತಂದ್ರೆ ಆ ಶಿವ ಮತ್ತು ಆ ಪಾರ್ವತಿ ಇವರಿಬ್ಬರ ಒಂದು ಪ್ರೇಮವನ್ನ ನಾವು ನೋಡಿದಾಗ, ಪ್ರೀತಿ ಪ್ರೇಮ ಅವರಲ್ಲಿರ್ತಕ್ಕಂಥ ಹೊಂದಾಣಿಕೆಯನ್ನ ನಾವು ನೋಡಿದಾಗ ಅಷ್ಟೊಂದು ಒಂದು ಆದರ್ಶವಾದಂಥದ್ದು, ಈ ಬ್ರಹ್ಮಾಂಡಕ್ಕೆ ಒಂದು ಆದರ್ಶವನ್ನ ಕೊಡೋ ಅಂತ ಒಂದು ಸಂಬಂಧ ಅವರಲ್ಲಿ ನಾವು ಕಾಣ್ತೀವಿ. ಯಾವ ಸಂಬಂಧ ಉತ್ತಮವಾಗಿರುತ್ತೋ ಅದಕ್ಕೆ ರಮಣ ಲಂಪಟ ಅಂತ ಕರೀತಾರೆ. ಗಂಡ ಹೆಂಡತಿಯರ ಒಂದು ಸಂಬಂಧ ಅನ್ನೋದು ಯಾವಾಗಲೂ ಉತ್ತಮವಾಗಿ ಪ್ರೀತಿಯಿಂದ ಕೂಡಿದಂತ ಒಂದು ಸಂಬಂಧವನ್ನ ರಮಣ ಲಂಪಟ ಅಂತ ಕರೀತಾರೆ. ಅಂತಹ ಒಂದು ಆದರ್ಶವಾದಂತ ಒಂದು ಸಂಬಂಧ, ಆದರ್ಶವಾದಂತ ಒಂದು ವ್ಯಕ್ತಿತ್ವನ ಈ ಪ್ರಪಂಚಕ್ಕೆ ಆದರ್ಶವಾಗಿ ಕೊಡ್ತಾ ಇದ್ದಾರೆ ಆ ಶಿವಶಕ್ತಿಯರು. ಅದನ್ನ ನೋಡಿ ನೀವು ಆ ಆದರ್ಶತೆಯಿಂದ ನಿಮ್ಮ ಜೀವನವನ್ನ ಸಾಗಿಸಿ, ಒಂದು ಉತ್ತಮವಾದ ಧರ್ಮದ ರೀತಿಯಲ್ಲಿ ನಿಮ್ಮ ಜೀವನವನ್ನ ನಡೆಸಿ ಅನ್ನೋ ರೀತಿಯಲ್ಲಿ ಆ ರಮಣ ಲಂಪಟ ಅನ್ನೋ ಜೀವನವನ್ನ ಶಿವ ಪಾರ್ವತಿಯರು ನಡೆಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ರಮಣ ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಆಟ ಅಂತ ಹೇಳ್ತಾರೆ. ರಮಣ ಅಂದಾಗ ಇನ್ನೊಂದು ಅರ್ಥದಲ್ಲಿ ಆಟ ಅಂತ ಹೇಳ್ತಾರೆ. ಆಟ ಅಂತಂದ್ರೆ ಏನು ಅಂತಂದ್ರೆ, ಮಾತೆ ಏನ್ ಮಾಡ್ತಾಳೆ ಅಂತಂದ್ರೆ, ಈ ಲೋಕ ಕಲ್ಯಾಣಕ್ಕೋಸ್ಕರ, ಈ ಭಕ್ತರ ಒಂದು ರಕ್ಷಣೆಗಾಗಿ, ಲೋಕ ಕಲ್ಯಾಣಾರ್ಥವಾಗಿ, ಲೋಕವನ್ನ ಸಂಹರಿಸಬೇಕು ಅನ್ನೋ ಕಾರಣಕ್ಕೆ ಆಗಾಗ ಬ್ರಹ್ಮಾಂಡಕ್ಕೆ ಅವತರಿಸಿ ಬರ್ತಾ ಇರ್ತಾಳಂತೆ. ಯಾವಾಗ ಇಲ್ಲಿ ಒಂದು ತೊಂದರೆ, ಇಲ್ಲಿ ಏನೋ ಒಂದು ಅನಾಹುತ, ಈ ಧರ್ಮ ಅನ್ನೋದು ಹೋಗ್ತಾ ಇದೆ, ಆ ಧರ್ಮಕ್ಕೆ ಒಂದು ರಕ್ಷಣೆಯನ್ನ ಕೊಡ್ಬೇಕು ಅಂದಾಗ ಏನ್ ಮಾಡ್ತಾಳೆ ಮಾತೆ, ಆಗಾಗ ಈ ಬ್ರಹ್ಮಾಂಡಕ್ಕೆ ಅವತರಿಸಿ ಬರ್ತಾ ಇರ್ತಾಳಂತೆ. ಅಂತ ಆಗಾಗ ಅವತರಿಸಿ ಬರೋ ಅಂತ ಒಂದು ಕ್ರಮವನ್ನ ಇಲ್ಲಿ ಆಟ ಅಂತ ಹೇಳ್ತಾ ಇದ್ದಾರೆ. ಅವಳ ಆಟ ಅದು. ಯಾವಾಗ ಈ ಲೋಕ ಕಲ್ಯಾಣಕ್ಕೋಸ್ಕರ ಅವಳು ಆಗಾಗ ಅವತರಿಸಿ ಬರ್ತಾಳೋ ಅದನ್ನ ರಮಣ ಅಂತ ಅಂದ್ಬಿಟ್ಟು ಕರೆದಿದ್ದಾರೆ. ಮತ್ತೆ ಇನ್ನೊಂದು ಅರ್ಥದಲ್ಲಿ ರಮಣ ಅಂತಂದ್ರೆ ಬ್ರಹ್ಮಾನಂದ ಅಂತ ಹೇಳ್ತಾರೆ. ಲಂಪಟ ಅಂತಂದ್ರೆ ಆಸಕ್ತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಟ್ಟಾಗಿ ಇದನ್ನ ಹೇಳ್ಬೇಕು ಅಂದಾಗ, ಯಾರಿಗೆ ಈ ಪ್ರಪಂಚದಲ್ಲಿ ಆ ಬ್ರಹ್ಮಾನಂದವನ್ನ ಹೊಂದಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟತಾ ಹೋಗುತ್ತೋ, ಆ ಜ್ಞಾನ ಅನ್ನೋದು ಬರ್ತಾ ಹೋಗುತ್ತೋ, ಅವರನ್ನ ರಮಣ ಲಂಪಟರು ಅಂತ ಕರೀತಾರೆ. ಅಜ್ಞಾನದಲ್ಲಿರೋರ್ಗೆ ಆ ಬ್ರಹ್ಮಾನಂದವನ್ನ ಹೊಂದಬೇಕು ಅನ್ನೋ ಕಡೆಗೂ ಹೋಗಲ್ಲ. ನಾನು 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 ಅನ್ಕೊಂಡು ನನ್ನ ಸಂಪಾದನೆ, ನನ್ನ ಜೀವನ ಅನ್ನೋ ಈ ಲೋಕ ವ್ಯವಹಾರದಲ್ಲೇ ಇದ್ದೋಗ್ತಾರೆ. ಆದ್ರೆ ಆ ಬ್ರಹ್ಮಾನಂದವನ್ನ ಹೊಂದಬೇಕು ಅನ್ನೋ ಒಂದು ಆಸಕ್ತಿ ಅವರಲ್ಲಿ ಮೂಡ್ತಾ ಹೋದಾಗ ಅವರನ್ನ ರಮಣ ಲಂಪಟರು ಅಂತ ಕರೀತಾರೆ. ಅಂತ ರಮಣ ಲಂಪಟರನ್ನ ಮಾತೆ ಆಶಿಸ್ತಾಳೆ. ಅಂದ್ರೆ ಅವರಿಗೆ ಒಂದು ರಕ್ಷಣೆಯನ್ನ ಕೊಡ್ತಾ ಹೋಗ್ತಾಳೆ. ಅವ್ರು ಮುಂದೆ ಸಾಗಕ್ಕೆ
ಮಾರ್ಗವನ್ನ ಸೂಚಿಸ್ತಾ ಹೋಗ್ತಾಳೆ ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ರಮಾ, ರಮಣ ಲಂಪಟ ಅನ್ನೋ ನಾಮದಿಂದ ನಮ್ಗೆ ಗೊತ್ತಾಗ್ತದೆ. ಈಗ ನಾವು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ 73ನೇ ನಾಮ. 73ನೇ ನಾಮ ಕಾಮ್ಯ ಕಾಮ ಕಲಾರೂಪ ಕದಂಬ ಕುಸುಮ ಪ್ರಿಯ ಅಂತ ಇದೆ. ಈ ನಾಮ ತುಂಬಾ ಅದ್ಭುತವಾದಂತ ನಾಮ. ಈ ಲಲಿತಾ ಸಹಸ್ರನಾಮದಲ್ಲಿ ಇದುವರೆಗೂ ನಾವು ತಿಳ್ಕೊಂಡ್ವಲ್ಲ, ಆ ನಾಮದ ಒಂದು ಪೂರ್ಣವಾದ ಒಂದು ಅರ್ಥವನ್ನ ನಮ್ಗೆ ಈ ನಾಮ ತಿಳಿಸ್ತಾ ಹೋಗುತ್ತೆ. ಅಂದ್ರೆ ಇದರಲ್ಲಿ ಒಂದು ವೇದಾಂತ ಶಾಸ್ತ್ರ ತುಂಬಿದೆ ಈ ನಾಮದಲ್ಲಿ. ಇದನ್ನ ನಾವು ನಿಧಾನವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಕಾಮ್ಯ ಕಾಮ ಕಲಾರೂಪ ಕದಂಬ ಕುಸುಮ ಪ್ರಿಯ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ಇದೆ. ಕಾಮ್ಯ ಅಂತ ಅಂದ್ರೆ ಏನಪ್ಪ ಅಂದ್ರೆ, ಈ ಕಾಮ್ಯ ಅನ್ನುವ ಶಬ್ದ ಇದೆಯಲ್ಲ, ಈ ಕಾಮ್ಯ ಅನ್ನೋ ಶಬ್ದ ಆನಂದ ಸೂಚಕವಾಗಿರೋ, ಕಾಮ ಅನ್ನೋದಕ್ಕೆ ಆನಂದ ಸೂಚಕವಾಗಿರೋದ್ರಿಂದ ಇದನ್ನ ಕಾಮ್ಯ ಅಂತೀವಿ. ಕಾಮಕ್ಕೆ ಇದು ಆನಂದ ಸೂಚಕವಾದಂತ ಒಂದು ಶಬ್ದ ಆಗಿರೋದ್ರಿಂದ ಇದನ್ನ ಕಾಮ್ಯ ಅಂತ ಅಂದ್ಬಿಟ್ಟು ಕರೀತಾ ಇದ್ದಾರೆ. ಕಾಮ್ಯ ಅಂತಂದ್ರೆ ಏನಪ್ಪ ಅಂತ ಅಂದಾಗ, ಈ ಜೀವಿಗೆ ಕಾಮಿತಾರ್ಥಗಳನ್ನ ಕೊಡುವಂತ ಸ್ವರೂಪಿಣಿ ಮಾತೆ, ಆನಂದ ಸ್ವರೂಪಗಳು. ಏನೇನ್ ಬಯಸ್ತಾರೆ ಈ ಜೀವಿಗಳು ಅಂತ ಕಾಮಿತಾರ್ಥಗಳನ್ನ, ಅಂತ ಫಲಗಳನ್ನ ಕೊಡುವಂತವಳು ಈ ಲಲಿತಾ ಮಾತೆ. ಅಂದ್ರೆ ಅವಳಿಗೆ ಗೊತ್ತು ಯಾರಿಗೆ ಯಾವಾಗ ಏನೇನ್ ಕೊಡ್ಬೇಕು, ಯಾವ ಕಾಮನೆಗಳನ್ನ ಕೊಡ್ಬೇಕು ಅಂತ ಮಾಡೋಳು ಅವಳೆ. ನಾವು ಬೇಡ್ತೀವಿ, ಆದ್ರೆ ಬೇಡದ ತಕ್ಷಣ ನಮ್ಗೆಲ್ಲನೂ ಸಿಕ್ಬಿಡಲ್ಲ. ಅದನ್ನ ನಿರ್ಧಾರ ಮಾಡ್ತಾಳೆ ಮಾತೆ. ಇವನು ಇಂತ ಒಂದು ಕೋರಿಕೆನ ನನ್ನಲ್ಲಿ ಇಟ್ಟಿದ್ದಾನೆ, ಇವನ್ಗೆ ಇದನ್ನ ಯಾವಾಗ ಕೊಡ್ಬೇಕು, ಯಾವ ಫಲನ ಇವನಿಗೆ ಕೊಡ್ಬೇಕು, ಇವನ್ ಯಾವ ಫಲಾಪೇಕ್ಷೆಯಲ್ಲಿದ್ದಾನೆ, ಇವನು ಯಾವ ಕರ್ಮವನ್ನ ಮಾಡಿದಾನೆ, ಅವನ ಕರ್ಮದಕ್ಕೆ ತಕ್ಕಂತೆ ಅವಳು ಆ ಫಲವನ್ನ ಕೊಡ್ತಾ ಹೋಗ್ತಾಳೆ ಅಂತ ಒಂದು ಕಾಮ್ಯ ಸ್ವರೂಪಿಣಿಯಾದಂತೋಳೆ ಈ ಲಲಿತಾ ಮಾತೆ ಅಂತ ಹೇಳ್ತಾರೆ. ಈ ಜೀವಿ ಯಾವ್ದನ್ನ ಏನ್ ಮಾಡ್ತಾನೆ, ಈ ಲೌಕಿಕ ಪ್ರಪಂಚದಲ್ಲಿ ನಾನು ತುಂಬಾ ಚೆನ್ನಾಗಿರ್ಬೇಕು, ನಾನು ಆ ಅಮ್ಮ ಅನ್ನೋಳು ಇದ್ದಾಳೆ, ಆ ಪರಮಾತ್ಮ ಅನ್ನೋನ್ ಇದ್ದಾನೆ ಅಂತಂದ್ರೆ, ಇವನ್ ನಾನು ಅನ್ನೋ ಒಂದು ಅಹಂಕಾರ ಇದ್ರೂ ಕೂಡ, ಎಲ್ಲವನ್ನು ನಾನೇ ಮಾಡ್ತಿದ್ದೀನಿ, ನಾನೇ ಪಡ್ಕೊಂಡ್ಬಿಡ್ತೀನಿ ಅನ್ನೋ ಅಜ್ಞಾನ ಇದ್ರೂ ಕೂಡ ಆ ಪರಮಾತ್ಮನ ನಂಬ್ತಾನೆ. ಯಾಕೆ? ಆ ಪರಮಾತ್ಮ ಎಲ್ಲವನ್ನು ಕೊಡೋನು ಅನ್ನೋ ನಂಬಿಕೆಯಿಂದ ಏನ್ ಮಾಡ್ತಾನೆ, ನನ್ಗೆಲ್ಲ ಸಕಲವೂ ದೊರೀಬೇಕು ಅನ್ನೋ ಕಾರಣಕ್ಕೆ ಅವನು ಜೀವನದಲ್ಲಿ ಅನೇಕ ಪೂಜೆಗಳನ್ನ, ಪುನಸ್ಕಾರಗಳನ್ನ, ಯಾಗಗಳನ್ನ, ಹೋಮಗಳನ್ನ ಇವುಗಳನ್ನೆಲ್ಲ ಮಾಡ್ತಾ ಹೋಗ್ತಾನೆ. ಅವುಗಳನ್ನೆಲ್ಲ ಮಾಡ್ತಾ ಹೋದಾಗ ಮತ್ತೆ ಆ ಸಮಾಜದಲ್ಲಿ ಒಂದು ಉತ್ತಮವಾದಂತ ಕೆಲಸಗಳನ್ನು ಮಾಡ್ತಾನೆ. ಕೆಲವರು ಏನ್ ಮಾಡ್ತಾರೆ, ಸಮಾಜಕ್ಕೆ ಹಾನಿನೂ ಮಾಡ್ತಾರೆ, ಕೆಲವರು ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ಸಮಾಜದಲ್ಲಿ ಉತ್ತಮ ಕೆಲಸ ಅಂತಂದ್ರೆ ಏನಪ್ಪಾ ಅಂತಂದ್ರಾಗ, ಈಗ ಯಾರೋ ಬಡ ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗೆ ಸಹಾಯ ಮಾಡೋದು. ಯಾರೋ ಬಡವ್ರು ಇರ್ತಾರೆ, ಅವ್ರಿಗೆ ಅನ್ನದಾನ ಮಾಡೋದು. ಯಾರೋ ವಸತಿ ಇಲ್ಲದೆ ಇರೋರು ಇರ್ತಾರೆ, ಅವ್ರಿಗೆ ವಸತಿಗಳನ್ನ ಕಟ್ಟಿಸ್ಕೊಡೋದು. ಇಂಥವೆಲ್ಲ ನಾವು ಮಾಡುವಂಥದ್ದು ಸಮಾಜದಲ್ಲಿ ಒಂದು ಉತ್ತಮ ಕಾರ್ಯಗಳು ಅಂತ ಹೇಳ್ತಾರೆ. ಇಂತಹ ಒಂದು ಉತ್ತಮ ಕಾರ್ಯಗಳನ್ನ ಮಾಡಿ, ಸಮಾಜದಲ್ಲಿ ಒಂದು ಉತ್ತಮ ಕಾರ್ಯಗಳನ್ನ ಮಾಡಿ ಧರ್ಮ ರೀತಿಯಲ್ಲಿ ಯಾವ ಭಕ್ತ ನಡೀತಾ ಇರ್ತಾನೋ ಅಂಥವ್ನಿಗೆ ಅಮ್ಮ ಏನ್ ಮಾಡ್ತಾಳೆ, ನೋಡ್ತಾಳೆ, ಓ ಇವ್ ಪರವಾಗಿಲ್ಲ, ಇವನು ಉತ್ತಮವಾದಂತವನು, ಧರ್ಮವನ್ನ ಆಚರಣೆ ಮಾಡೋ ಅಂತವನು ಅಂತ ಅಂದ್ಬಿಟ್ಟು ಅವನಿಗೆ ಸಕಲ ಇಷ್ಟಾರ್ಥಗಳನ್ನು ನೀಡೋದ್ರ ಜೊತೆಗೆ ಏನ್ ಮಾಡ್ತಾಳೆ, ಆ ಪರದಲ್ಲಿ ಇಹದಲ್ಲಿ ಅವನಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಾಳೆ. ಅದರ ಜೊತೆಗೆ ಪರದಲ್ಲಿ
ಅನೇಕ ಉತ್ತಮ ಲೋಕಗಳನ್ನು ಮತ್ತು ಸ್ವರ್ಗ ಸ್ವರ್ಗದ ಒಂದು ಭೋಗವನ್ನು ಕೂಡ, ಅನೇಕ ಬೇರೆ ಬೇರೆ ಲೋಕಗಳ ಜೊತೆಗೆ ಆ ಸ್ವರ್ಗದ ಭೋಗ ಏನಿದೆ ಅದನ್ನು ಕೂಡ ಅವಳು ಕರುಣಿಸ್ತಾಳೆ ಅಂತ ಹೇಳ್ತಾರೆ. ಯಾವಾಗ ನಾವು ಉತ್ತಮ ಕಾರ್ಯಗಳನ್ನ ಮಾಡಿದಾಗ, ಉತ್ತಮ ರೀತಿಯಲ್ಲಿ, ಆ ಉತ್ತಮ ಧರ್ಮ ರೀತಿಯಲ್ಲಿ, ಧರ್ಮ ಏನ್ ಹೇಳ್ತಾ ಇದೆ, ಶಾಸ್ತ್ರ ಏನ್ ಹೇಳ್ತಾ ಇದೆ, ವೇದಾಂತ ಏನ್ ಹೇಳ್ತಾ ಇದೆ, ಆ ವೇದಾಂತ ಪ್ರಕಾರವಾಗಿ ನಾವು ಈ ಜೀವನವನ್ನ ನಡೆಸ್ತಾ ಹೋದಾಗ ಏನಾಗುತ್ತೆ, ನಮ್ಗೆ ಸಕಲ ಇಷ್ಟಾರ್ಥಗಳು ಸಿಕ್ಕೋದ್ರ ಜೊತೆಗೆ ಆ ಪರದಲ್ಲೂ ಕೂಡ ನಾವು ಸ್ವರ್ಗ ಭೋಗಗಳನ್ನ ನಾವು ಅನುಭವಿಸ್ಬೋದು. ಅವುಗಳನ್ನ ಆ ಮಾತೆ ನೀಡ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಅವಳೇ ಕಾವ್ಯ ಸ್ವರೂಪಳು. ಇವನ್ನೆಲ್ಲ ಕೊಡ್ತಕ್ಕಂತ ಆ ಲಲಿತಾ ಮಾತೆಯೇ ಕಾವ್ಯ ಸ್ವರೂಪಳು ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ಕೊಡ್ತಾ ಇದ್ದಾರೆ. ಈ ಕಾಮ್ಯ ಅಂದಾಗ ನಾವೇನ್ ಮಾಡ್ತೀವಿ, ಈ ಜೀವಿಯಾದನು ಈ ಇಹಲೋಕದಲ್ಲಿ ಆ ಕಾಮ್ಯ ಅಂದ್ರೆ ಕೋರಿಕೆ, ಕಾಮ್ಯ ಅಂದ್ರೆ ಆ ಕೋರಿಕೆ, ಆ ಕೋರಿಕೆಗಳು ನಂಗೆ ಅದು ಬೇಕು, ನಂಗೆ ಇದು ಬೇಕು ಅಂತ ಬಯಸ್ತಾನೆ ಇರ್ತಾನೆ ಅವನು. ಈ ಜೀವನದಲ್ಲಿ, ಈ ಲೋಕದಲ್ಲಿ ನಿಮ್ಗೆ ಎಷ್ಟೇ ಕೋರಿಕೆಗಳು, ಅವ್ನು ಹುಟ್ಟಿರೋದೇ ಆ ಕೋರಿಕೆ ಒಳಗೆ, ಆ ಜೀವಿ ಹುಟ್ಟಿರ್ತಾನೆ. ಒಂದು ಕೋರಿಕೆ ಮುಗೀತು, ಅವನ ಆಸೆ ಪಡ್ತಾನೆ, ಅಮ್ಮ ನನ್ಗೆ ಇವತ್ತು ಇಂಥ ಕೋರಿಕೆ ನಂಗೆ ಫಲಿಸ್ಬೇಕು ಅಂದಾಗ ಆ ಮಾತೆ ಕೊಟ್ಟಾಗ ಅಷ್ಟರಲ್ಲೇ ಅವನ್ ತೃಪ್ತಿ ಆಗಲ್ಲ, ಮತ್ತೆ ಅವನಿಗೆ ಇನ್ನೊಂದು ಕೋರಿಕೆ ಹುಟ್ಕೊತಾ ಹೋಗುತ್ತೆ. ಹೀಗೆ ಈ ಜೀವಿಯಲ್ಲಿ ಕೋರಿಕೆ ಅನ್ನೋದು ಹುಟ್ತಾ 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 ಹೋಗ್ತಾನೇ ಇರುತ್ತೆ ಈ ಲೋಕದಲ್ಲಿ. ಆದ್ರೆ ಜ್ಞಾನಿಯಾದವನು ಆ ರೀತಿಯಲ್ಲಿ ಅವನೇನ್ ಮಾಡ್ತಾನೆ, ಈ ಭೌತಿಕವಾದಂತ ಕಾಮನೆಗಳನ್ನ ಬಯಸದೆ, ಈ ಜೀವಿಯಾದನು ಇದನ್ನ ಬಯಸ್ತಾ ಹೋಗ್ತಾನೆ. ನನ್ಗೆ ಈ ಕಾಮನೆ ಮುಗೀತು ಅಂದ್ರೆ ಇನ್ನೊಂದು ಕಾಮನೆ ಬೇಕು, ಇನ್ನೊಂದು ಬೇಕು, ಇನ್ನೊಂದು, ಹೀಗೆ ಆ ಆಸೆಗಳು ಅನ್ನೋದು ಮುಗ್ಯದೇ ಇಲ್ಲ. ಅವನು ಕೋರಿಕೆನಲ್ಲೇ ಮುಳುಗಿರ್ತಾನೆ, ಅವನ ಜೀವನ ಎಲ್ಲ ಆ ಕೋರಿಕೆಯಲ್ಲೇ ಇರುತ್ತೆ. ಆದರೆ ಆ ಜ್ಞಾನಿಯಾದವನ್ಗೆ ಇದು ಅರ್ಥ ಆಗಿರುತ್ತೆ, ಈ ಕಾಮನೆಗಳು ಅನ್ನೋದು ಮುಖ್ಯದೇ ಇಲ್ಲ, ಈ ಜೀವನದಲ್ಲಿ ಈ ಆಸೆ ಅನ್ನೋದು ತೀರದೇ ಇಲ್ಲ, ಅದಕ್ಕೆ ನನ್ಗೆ ಯಾವ ಆಸೆಗಳು ಬೇಡ ಅಂತ ಅಂದ್ಬಿಟ್ಟು ಅವನು ಆ ಮಾತೆಯ ಮುಂದೆ ಒಂದು ಕೋರಿಕೆನ ಬಯಸ್ತಾನೆ. ಅದೇನಪ್ಪ ಅಂತಂದ್ರೆ ಆ ಮೋಕ್ಷದ ಕೋರಿಕೆನ ಅವನು ಜ್ಞಾನಿಯಾದವನು ಬಯಸ್ತಾನೆ. ಅಮ್ಮ ನನ್ಗೆ ಇನ್ನೇ ಬೇಡಮ್ಮ, ಈ ಲೋಕದಲ್ಲಿ ನಂಗೆ ಯಾವ್ದು ಬೇಡ, ನನಗೆ ಮೋಕ್ಷ ಕೊಟ್ಬಿಡು ಅಂತ ಅಂದ್ಬಿಟ್ಟು ಅದನ್ನ ಬಯಸ್ತಾನೆ. ಹಾಗಾದ್ರೆ ಅದು ಕೋರಿಕೆ ಅಲ್ವಾ ಅನ್ನೋದು ನಮಗ್ ಬರುತ್ತಲ್ವಾ. ಆಗ ಅವನು, ಇವರು ಈ ಕೋರಿಕೆಗಳನ್ನು ಬಯಸ್ತಾ ಇದ್ದಾರೆ, ಅವನು ಆ ಮೋಕ್ಷದ ಕೋರಿಕೆಯನ್ನು ಬಯಸ್ತಾ ಇದ್ದಾನೆ, ಹಾಗಾದ್ರೆ ಅದು ಕೋರಿಕೆ ಅಲ್ವಾ ಅಂತ ಅಂದಾಗ ನಮ್ಗನ್ಸುತ್ತೆ, ಹಾಗಂತ ಅದು ಕೋರಿಕೆನೆ ಅಲ್ವಾ, ಅವನ ಅಮ್ಮನ ಹತ್ರ ಬಯಸ್ತಾ ಇದ್ದಾನಲ್ಲ ಆ ಕೋರಿಕೆನ, ಅದು ಕೋರಿಕೆನೆ ಅಲ್ವಾ ಅಂತ ಅನ್ಸುತ್ತೆ. ಆದ್ರೆ ಅದು ಕೋರಿಕೆ ಅಲ್ಲ. ಯಾಕೆ ಅಂತ ಅಂದಾಗ, ಯಾವ ಕೋರಿಕೆಯನ್ನ ನಾವು ಬಯಸಿ ಅದನ್ನ ಪಡಿತೀವೋ ಅಂತ ಕೋರಿಕೆ ಮುಂದೆ, ಆ ಕೋರಿಕೆಗೆ ಯಾವುದೇ ಮಾರ್ಗ ಇಲ್ಲ. ಅಂದ್ರೆ ಇನ್ಯಾವ ಕೋರಿಕೆಗಳು ಅದ್ರ ಹಿಂದೆ ಹುಟ್ಟಲ್ಲ. ಅಂತ ಕೋರಿಕೆ ಯಾವಪ್ಪ ಅಂತಂದ್ರೆ ಮೋಕ್ಷ ಒಂದೇ. ಆ ಮೋಕ್ಷವನ್ನ ನಾವು ಬಯಸಿದ್ಮೇಲೆ ನಮ್ಗೆ ಇನ್ಯಾವ ಕೋರಿಕೆಗಳು ಹುಟ್ಟದೇ ಇರೋದ್ರಿಂದ ಅದು ಕೋರಿಕೆ ಅನ್ಸಲ್ಲ. ಆ ಜ್ಞಾನಿ ಬಯಸೋ ಅಂತ ಒಂದು ಮೋಕ್ಷ ಅನ್ನೋದೇನಿದೆಯೋ ಅದಕ್ಕೆ ಆಗಲ್ಲ, ಆಸೆ ಆಗಲ್ಲ. ಅದು ಅಂತಿಮವಾದಂತ ಒಂದು ಆ ಪರಮಾತ್ಮನಲ್ಲಿ ಲೀನವಾಗುವಂತ ಸ್ಥಿತಿ ಆಗಿರೋದ್ರಿಂದ ಅದು ಕೂಡ ಆಗಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರಿಂದ ನಾವು ಆ ಕೋರಿಕೆಗಳಿಂದ, ಆ ಆಸೆಗಳನ್ನ ಆದಷ್ಟು ನಾವು ಕಮ್ಮಿ ಮಾಡ್ತಾ, ಆ ಪರಮಾತ್ಮ ಏನ್ ಕೊಟ್ಟಿದ್ದಾನೋ ಅದರಲ್ಲೇ ನಾವು ಒಂದು ಆನಂದದ ಅನುಭವವನ್ನ ಹೊಂದಿ ಆನಂದವಾದ ಜೀವನವನ್ನ ನಡೆಸ್ತಾ ಈ ಜೀವನವನ್ನ ನಾವು ಸಾಗಿಸ್ಕೊಂಡು ಹೋದ್ರೆ ಆ ಮಾತೆಗೂ ತೃಪ್ತಿ ಆಗತ್ತೆ,
ನಮಗೂ ಒಂದು ನಮ್ಮ ಜೀವನದಲ್ಲೂ ಒಂದು ತೃಪ್ತಿಯನ್ನ ನಾವು ಹೊಂದ್ತಾ ಹೋಗ್ತೀವಿ. ಆ ಆಸೆನಲ್ಲಿ, ಆ ಆಸೆಯ ಕೂಪದಲ್ಲಿ ನಾವು ಬಿದ್ದಾಗ ಏನಾಗತ್ತೆ, ನಾವು ಸಂಕಟದಲ್ಲಿ ಸಿಕ್ಕಾಕತ್ತೀವಿ, ಕರ್ಮದಲ್ಲಿ ಸಿಕ್ಕಾಕ್ತಿವಿ. ತಿರ್ಗಾ ನಾವು ಮತ್ತೆ ಪುನರಪಿ ಜನನ ಪುನರಪಿ ಮರಣ ಮಾಡದೇ ಇರೋಂತ ಕರ್ಮಗಳನ್ನೆಲ್ಲ ಮಾಡ್ತಾ, ಆ ಆಸೆಯನ್ನು ತೀರಿಸ್ಕೊಳಕ್ಕೋಸ್ಕರ ಮಾಡದೇ ಇರ್ತಕ್ಕಂಥ ಕರ್ಮಗಳನ್ನೆಲ್ಲ ನಾವು ಮಾಡ್ತಾ ಹೋಗ್ತೀವಿ. ಮತ್ತೆ ನಾವು ಅದೇ ಕೂಪದಲ್ಲಿ ಬೀಳ್ತಾ ಹೋಗ್ತೀವಿ. ನಮ್ಗೆ ಮೋಕ್ಷ ಅನ್ನೋದು ಸಿಗಲ್ಲ. ಮತ್ತೆ ಈ ಜೀವನ, ಮತ್ತೆ ಆ ಕರ್ಮಗಳು, ಹೀಗೇ ಆ ಪುನರಪಿ ಮರಣಂ ಪುನರಪಿ ಜನನಂ ಅನ್ನೋ ಕೂಪದಲ್ಲೇ ನಾವು ತೊಳಲಾಡ್ತಾ ಹೋಗ್ತೀವಿ. ಆದ್ರಿಂದ ನಾವು ಆಸೆಗಳನ್ನ ಬಿಡ್ತಾ ಹೋಗ್ಬೇಕು. ಈ ಬಿಡ್ತಾ ಹೋಗ್ಬೇಕು ಅಂದ್ರೆ ಆ ಮಾತೆ ಕೊಟ್ಟಿದ್ದಾಳೆ ನಮ್ಗೆ, ಜೀವನ ಮಾಡು, ನೀನ್ ತೃಪ್ತಿಯಾಗಿರು ಅಂತ ಕೊಟ್ಟಿದ್ದಾಳೆ. ಆ ಕೊಟ್ಟಿರ್ತಕ್ಕಂಥ ಆಸೆಗಳನ್ನ ನಾವು ಪೂರೈಸ್ಕೊಂಡು ಈ ಜೀವನವನ್ನ ಸುಗಮವಾಗಿ ಸಾಗಿಸ್ಬೇಕು ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಇವಾಗ ನಾವು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಕಾಮ್ಯ ಆಯ್ತು, ಕಾಮ ಕಲಾರೂಪ ಅಂತ ಅಂದ್ಬಿಟ್ಟು 73ನೇ ನಾಮದಲ್ಲಿ ಕಾಮ ಕಲಾರೂಪ. ಕಾಮ್ಯ ಆಯ್ತು. ಕಾಮ್ಯ ಅಂದ್ರೆ ಇಷ್ಟಾರ್ಥಗಳನ್ನ ಕೊಡುವಂತ ದೇವತೆ, ನಾವು ಬೇಡಿರ್ತಕ್ಕಂಥ ಇಷ್ಟಗಳನ್ನ ಕೊಡುವಂತ ದೇವತೆ ಅವಳಾಗಿರ್ತಾಳೆ. ಆದ್ರೆ ಅದೇ ಇಷ್ಟನ ನಾವು ಜೀವನ ಪೂರ್ತಿ ಆ ಇಷ್ಟಗಳಲ್ಲೇ ನಾವು ತುಂಬೋಗ್ಬಿಟ್ರೆ, ಮತ್ತೆ 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 ಆ ಮಾತಿನಲ್ಲಿ ಆ ಇಷ್ಟಾರ್ಥಗಳೇ ನಾವು ಪಡ್ಕೊಳ್ಳೋದ್ರಲ್ಲೇ ನಾವು ಮುಳುಗೋದಾಗ ಏನಾಗತ್ತೆ, ನಾವು ಅದೇ ಕೂಪದಲ್ಲಿ ಮತ್ತೆ ಮತ್ತೆ ಬೀಳ್ತಾ ಹೋಗ್ತೀವಿ ಅನ್ನೋದು ಆ ಹಿಂದಿನ ನಾಮದಲ್ಲಿ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ನಾಮ ಕಾಮಕಲಾರೂಪ. ಮೇಲಿನ ನಾಮ ನಮಗೆ ಅಂತ ಸ್ವರೂಪವನ್ನ ಕೊಡ್ತಕ್ಕಂಥವಳು ಅದೇ ಅಂತ ನಾವು ತಿಳ್ಕೊಂಡ್ವಿ. ಕಾಮಕಲಾ ಅಂತ ಅಂದ್ರೆ ಏನಪ್ಪ ಅಂತಂದಾಗ, ಈ ಸೃಷ್ಟಿ ಕಾಮ ಕಲಾ ಅಂದಾಗ ಈ ಸೃಷ್ಟಿನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಪರಮಾತ್ಮ ಸಂಕಲ್ಪ ಮಾಡ್ತಾನೆ. ಆ ಸಂಕಲ್ಪ ಮಾಡದಂತ ಆ ಕಾಮೇಶ್ನಲ್ಲಿ ಒಂದು ಸಂಕಲ್ಪ ಅನ್ನೋದು ಯಾವಾಗ ಮೂಡುತ್ತೋ ಆ ಕಾಮೇಶ ಅವನಿಗೆ ಸೃಷ್ಟಿ ಮಾಡ್ಬೇಕು ಅನ್ನೋ ಆಸೆ ಬರುತ್ತೆ. ಆ ಬ್ರಹ್ಮನಿಗೆ ಆ ಸೃಷ್ಟಿ ಮಾಡ್ಬೇಕು ಅನ್ನೋ ಒಂದು ಕಾಮನೆ ಮೂಡಿದಾಗ ಏನಾಗತ್ತೆ, ಅಲ್ಲಿ ಆ ಸಂಕಲ್ಪ ಶಕ್ತಿ, ಕಾಮಶಕ್ತಿ ಅನ್ನೋದು ಅಲ್ಲಿ ಉಂಟಾಗತ್ತೆ. ಆ ಕಾಮಶಕ್ತಿ ಅನ್ನೋದು ಉಂಟಾಗತ್ತೆ. ಆ ಕಾಮಶಕ್ತಿ ಉಂಟಾದಾಗ ಆ ಕಾಮೇಶ್ವರನ ಅಂತಹ ಕಾಮಶಕ್ತಿ ಏನಾಗತ್ತೆ, ಆ ಕಾಮೇಶ್ವರನಲ್ಲಿ ಉಂಟಾಗತ್ತಲ್ಲ, ನಾನು ಸೃಷ್ಟಿಯನ್ನ ಮಾಡ್ಬೇಕು ಅಂತ ಆ ಕಾಮಶಕ್ತಿ ಏನಾಗತ್ತೆ, ಕಾಮೇಶ್ವರಿ ಆಗತ್ತೆ. ಅದು ಆ ಕಾಮಶಕ್ತಿ ಅನ್ನೋದು ಕಾಮೇಶ್ವರಿಯಾಗಿ ಬೀಜವಾಗಿ ಈ ಸೃಷ್ಟಿಗೆ ಮೂಲ ಕಾರಣವಾಗತ್ತೆ. ಅದು ಆ ಸಂಕಲ್ಪ ಅನ್ನೋದು ಕಾಮೇಶ್ವರ ಶಕ್ತಿಯಾಗಿ ಮೂಲ ಬೀಜವಾಗಿ ಈ ಸೃಷ್ಟಿಗೆ ಕಾರಣ ಆಗತ್ತೆ. ಆಗೇನಾಯ್ತು, ಈ ಸೃಷ್ಟಿ ಅನ್ನೋದು ಆಗ್ತಾ ಹೋಗುತ್ತೆ. ಆ ಬೀಜ ಆಗಿ ಏನಾಯ್ತು, ಆ ಕಾಮೇಶ್ವರನ ಶಕ್ತಿ ಮತ್ತು ಕಾಮೇಶ ಇವರಿಬ್ಬರ ಇಂದನೂ ಏನಾಯ್ತು, ಆ ಸೃಷ್ಟಿ ಅನ್ನೋದು ಆಯ್ತು. ಅಂತಹ ಕಾಮೇಶ್ವರಿಯರ ಆ ಶಕ್ತಿಯ ಲೀಲಾ ವಿಲಾಸವೇ ಈ ಕಾಮಕಳ ಅನ್ನೋ ವಿದ್ಯೆ ಅಂತ ಅಂದ್ಬಿಟ್ಟು ತ್ರಿಪುರ ಸಿದ್ಧಾಂತದಲ್ಲಿ ಹೇಳ್ತಾ ಇದ್ದಾರೆ. ಈ ಕಾಮಕಲಾ ಅಂತ ಏನ್ ಹೇಳ್ತಾ ಇದೀವೋ ಈ ನಾಮನ, ಇದು ಯಾವ್ದಪ್ಪ ಅಂತಂದ್ರೆ ಆ ಪರಮಾತ್ಮನ ಕಾಮಶಕ್ತಿ. ಅಂದ್ರೆ ಅವನ ಸಂಕಲ್ಪ ಶಕ್ತಿ. ಅವನ್ ಸಂಕಲ್ಪ ಮಾಡ್ತಾನೆ ಈ ಸೃಷ್ಟಿನ ಮಾಡ್ಬೇಕು ಅಂದಾಗ ಆ ಸಂಕಲ್ಪ ಶಕ್ತಿ ಏನಾಗತ್ತೆ, ಕಾಮೇಶ್ವರಿ ಆಗತ್ತೆ. ಆ ಕಾಮೇಶ್ವರ ಶಕ್ತಿಯಾಗಿ ಇವರಿಗೂ ಸೇರಿ
ಕಾಮೇಶ್ವರ ಮತ್ತು ಕಾಮೇಶ್ವರರ ಶಕ್ತಿಯ ವಿಲಾಸದಿಂದ ಏನು ಈ ಸೃಷ್ಟಿ ಆಗುತ್ತೋ ಇದನ್ನ ಕಾಮಕಲಾ ಅಂತ ಅಂದ್ಬಿಟ್ಟು, ಕಾಮಕಲಾರೂಪ ಅಂತ ಅಂದ್ಬಿಟ್ಟು ತ್ರಿಪುರ ಸಿದ್ಧಾಂತ ತಿಳಿಸ್ತಾ ಇದೆ. ತ್ರಿಪುರ ಸಿದ್ಧಾಂತದಲ್ಲಿ ಇದೇ ಈ ಸೃಷ್ಟಿ, ಆ ಕಾಮೇಶ್ವರಿಯರ ವಿಲಾಸ, ಶಕ್ತಿ ವಿಲಾಸ. ಅವ್ರೇನೇನು ತಮ್ಮ ಶಕ್ತಿಯನ್ನ ಈ ಸೃಷ್ಟಿ ತೋರಿಸ್ತಾ ಇದ್ದಾರೋ ಅದೆಲ್ಲ ಕಾಮೇಶ್ವರಿಯರ ವಿಲಾಸವೇ ಕಾಮಕಳ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಂತಹ ಒಂದು ಕಾಮಕಳೆನ ಅವರ ಇಬ್ಬರ ಒಂದು ಶಕ್ತಿ ಏನಿದೆ, ಆ ಶಕ್ತಿಯನ್ನ ನಾವು ಯಾವ ರೂಪದಲ್ಲಿ ನೋಡ್ತೀವಪ್ಪ ಅಂತ ಅಂದ್ರೆ, ಈ ಕಾಮಕಳೆಯನ್ನ ನಾವು ಹೇಗ್ ನೋಡ್ತಾ ಹೋಗ್ತೀವಿ ಅಂತಂದ್ರೆ ಇದನ್ನ ನಾವು 3 ಸ್ಥಾಯಿಗಳಲ್ಲಿ ಕಾಣ್ತಾ ಹೋಗ್ತೀವಂತೆ. ಈ 3 ಸ್ಥಾಯಿಗಳಲ್ಲಿ ಈ ಕಾಮಕಳೆ ಏನು ಅನ್ನೋದನ್ನ ನಾವು ತಿಳಿಬೇಕಾಗತ್ತೆ. ಆ 3 ಸ್ಥಾಯಿಗಳು ಯಾವ್ಯಾವ್ದು ಅಂತ ಅನ್ಬಿಟ್ಟು ನಾವು ಈಗ ತಿಳ್ಕೊಳ್ಳೋಣ. ಮೊದಲನೇ ಸ್ಥಾಯಿ ಅಂತಂದಾಗ ಈ ಸ್ಥೂಲ ಶರೀರ ಏನಿದೆಯೋ, ಈ ಸ್ಥೂಲ ಜಗತ್ತೇನಿದೆಯೋ ಇದನ್ನ ಕಾಮಕಳೆ ಅಂತ ಹೇಳ್ತಾರೆ. ಈ ಸ್ಥೂಲ ಅನ್ನೋದೇನಾಗಿರುತ್ತೆ, ಇಲ್ಲಿ ಅಹಂ ಅಂತ ಕರೀತಾರೆ. ಈ ಸ್ಥೂಲ ಜಗತ್ತನ್ನ ಏನಂತ ಕರೀತಾರೆ, ಇದನ್ನ ಅಹಂ ಅಂತ ಕರೀತಾರೆ. ಈ ಸ್ಥೂಲ ಜಗತ್ನ ಈ ಅಹಂ ಅನ್ನೋದು ಹೇಗಾಯ್ತು, ಈ ಸ್ಥೂಲ ಜಗತ್ತನ್ನ ಅಹಂ ಅಂತ ಮೊದಲನೇದಾಗಿ 3 ಸ್ಥಾಯಿಗಳಲ್ಲಿ ಮೊದಲನೇದಾಗಿ ಸ್ಥೂಲ ಅಂತ ಬಂತು. ಈ ಸ್ಥೂಲವನ್ನ ಅಹಂ ಅಂತ ಕರೆದು, ಈ ಅಹಂ ಅನ್ನೋದು ಹೇಗಾಯ್ತು ಅಂತ ಅಂದಾಗ, ಆ ಸೃಷ್ಟಿ ಮಾಡ್ಬೇಕು ಅಂತ ಯಾವಾಗ ಆ ಪರಬ್ರಹ್ಮ ತನ್ನ ಸಂಕಲ್ಪವನ್ನ ಮಾಡ್ತಾನೋ, ಆ ಸಂಕಲ್ಪವನ್ನ ಮಾಡಿದಾಗ ಆ ಪ್ರಥಮ ಅಕ್ಷರವಾಗಿ ನಮ್ಮ ವರ್ಣಮಾಲೆಯ ಪ್ರಥಮ ಅಕ್ಷರ ಆ ಅನ್ನೋ ಅಕ್ಷರ ಬಂತು. ನಾವು ಹಿಂದಿನ ನಾಮದಲ್ಲಿ ತಿಳ್ಕೊಂಡ್ವಿ ಅಲ್ವಾ, ಪ್ರಥಮವಾಗಿ ಈ ಜಗತ್ತಿಗೆ ಶಬ್ದ ಅನ್ನೋದು ಸೃಷ್ಟಿ ಆಯ್ತು ಅಂತ ಹೇಳಿದ್ವಿ. ಆ ಶಬ್ದನೇ ಅಕ್ಷರವಾಗಿ ನಿರ್ಮಾಣ ಆಗತ್ತೆ. ಆ ಶಬ್ದ ಏನಾಯ್ತು, ಅಕ್ಷರವಾಗಿ ರೂಪುಗೊಳ್ಳುತ್ತೆ. ಇಂಥ ಅಕ್ಷರಗಳಿಗೆ ಅಧಿದೇವತೆ ಯಾರಪ್ಪ, ಈ ಅಕ್ಷರಗಳನ್ನ ಸೃಷ್ಟಿ ಮಾಡ್ದವ್ರು ಯಾರಪ್ಪ ಅಂದ್ರೆ, ಅಧಿದೇವತೆಗಳು ಯಾರಪ್ಪ ಅಂದಾಗ ವಶಿನ್ಯಾದಿ ವಾಗ್ದೇವತೆಯರು. ಆ ವಾಗ್ದೇವತೆಯರು ಯಾರು ಅಂದಾಗ, ಈ ಲಲಿತ ಸಹಸ್ರನಾಮವನ್ನ ಯಾರು ನಮ್ಮ ಈ ಜಗತ್ತಿಗೆ ತಿಳಿಸಿದಾರೋ ಅವರೇ ಆ ವಾಗ್ದೇವಿಯರು. ಅವರು ಪೂರ್ಣ ಈ ನಮ್ಮ ವರ್ಣಮಾಲೆ ಏನಿದೆ, ಆ ವರ್ಣಮಾಲೆಯ ಪ್ರತಿಯೊಂದು ಅಕ್ಷರದಲ್ಲೂ ಒಬ್ಬೊಬ್ಬ ಅಧಿದೇವತೆಯನ್ನ ನಾವು ಕಾಣ್ತಾ ಹೋಗ್ತೀವಿ. ಆ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ನಾದ ಮೊದಲಿಗೆ ಹೇಗ್ ಬಂತೋ, ಆ ನಾದದ ಜೊತೆಯಲ್ಲಿ ಅಕ್ಷರ ಕೂಡ ಮೊದಲಿಗೆ ಬಂತು. ಆ ಮೊದಲನೇ ಅಕ್ಷರವೇ ಆ ಅನ್ನೋದಾಯ್ತು. ಆ ಅನ್ನೋ ವರ್ಣಮಾಲೆಯ ಪ್ರಥಮವಾದಂತ ಅಕ್ಷರ ಬಂತು. ಆ ವರ್ಣಮಾಲೆಯ ಆ ಪ್ರಥಮ ಅಕ್ಷರ ಯಾವಾಗ ಬಂತು, ಅದು ಬಂದ ಮೇಲೆ ಆ ಸಂಕಲ್ಪ ಅನ್ನೋದು ಬಂತು. ಆ ಸಂಕಲ್ಪದ ಮೂಲಕ ಆ ಅನ್ನೋ ಅಕ್ಷರ ಬಂತು. ಆ ಸಂಕಲ್ಪಕ್ಕೆ ಆಗಲ್ಲ. ಅದಕ್ಕೇನಾಯ್ತು ಅಂತಂದ್ರೆ, ಇನ್ಯಾವ ಅಕ್ಷರ ಬಂತಪ್ಪ ಅಂತಂದ್ರೆ, ಅವರ್ಣೀಯ ವ್ಯಂಜನದಲ್ಲಿ 8ನೇ ಅಕ್ಷರವಾದ ಹಾ ಹಾ ಅನ್ನೋದಿದೆಯಲ್ಲ, ಆ ಅಕ್ಷರ ಬರುತ್ತೆ. ಯಾರಲ್ಲವ ಶೇಷ ಸಾ ಹಾ ಅನ್ನೋ ಅಕ್ಷರ ಇದೆಯಲ್ಲ, ಅದು ಅವರ್ಣೀಯದಲ್ಲಿ 8ನೇ ಅಕ್ಷರ. ಅವರ್ಣೀಯ ವ್ಯಂಜನ ಅಂತ ಕರಿತೀವಿ ಯಾರಲ್ಲವ ಶೇಷ ಸಹಾಳನ. ಆ ಅವರ್ಣೀಯ ವ್ಯಂಜನದಲ್ಲಿ 8ನೇ ಅಕ್ಷರವಾದ ಹಾ ಅನ್ನೋ ಅಕ್ಷರ ಬರುತ್ತೆ. 2ನೇ ಅಕ್ಷರ ಬಂತು. ಆ ಸಂಕಲ್ಪ ಶಕ್ತಿಗೆ ಶಕ್ತಿಯುತವಾಗಿ ಆ ಅನ್ನೋ ಅಕ್ಷರಕ್ಕೆ ಹಾ ಅನ್ನೋ ಅಕ್ಷರ ಬಂತು. ಆ ಹಾ ಅನ್ನೋ ಅಕ್ಷರಕ್ಕೆ ಇವಾಗ ಏನ್ ಮಾಡ್ತು, ಆ ನಾದ ಅನ್ನೋದು ಹಾ ಅನ್ನೋ ಒಂದು ಅನುಸ್ವಾರವನ್ನ ಬೆರೆಸ್ತು. ಆ ಮತ್ತು ಹಾ 2 ಅಕ್ಷರಕ್ಕೂ ಇಲ್ಲಿ ಇನ್ನೊಂದು ಅಕ್ಷರ ಬೆರಕೆ ಆಯ್ತು. ಅನುಸ್ವಾರ ಅನ್ನೋ ಅನ್ನೋ ಒಂದು ಅನುಸ್ವಾರ ಇದಕ್ಕೆ
ಬೆರಕೆ ಆಯ್ತು. ಆಗೇನಾಯ್ತು, ಆ ಹ ಅನುಸ್ವರ ಇವೆರಡು ಸೇರಿದಾಗ ಏನಾಯ್ತು, ಈ ಮೂರು ಸೇರಿದಾಗ ಅಹಂ ಆಯ್ತು. ಆ ಅಹಂ ಅನ್ನೋದು ಈ ರೀತಿಯಾಗಿ ಹುಟ್ಕತ್ತು. ಇದೇ ಏನಾಯ್ತು, ಶಿವಶಕ್ತಿಯರ ಚೈತನ್ಯ ಆಯ್ತು. ಈಗ ಇದೇ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಏನ್ ಹೇಳ್ತೀವೋ ಈ ಸ್ಥೂಲಲ್ಲಿ ಅಹಂ ಬ್ರಹ್ಮಾಸ್ಮಿಯಾಗಿ ಬಂತು ಅಂತ ಹೇಳ್ತಾರೆ. ಈ ಸ್ಥೂಲದಲ್ಲಿ ಆಯ್ತು. ನಾವು 3 ಸ್ಥಾಯಿಗಳಿಂದ ಇದನ್ನ ನಾವು ನೋಡ್ಬೇಕು. ಕಾಮ ಕಳೆನ ಅಂತ ಹೇಳಿದ್ವಲ್ಲ, ಮೊದಲನೇ ಸ್ಥಾಯಿಯಲ್ಲಿ ಸ್ಥೂಲ ಆಯ್ತು. 2ನೇ ಸ್ಥಾಯಿ ಅಂತಂದಾಗ ಅದು ಸೂಕ್ಷ್ಮದಲ್ಲಿ ಆ ಕಳೆನ, ಆ ಕಾಮ ಕಳೆನ ಏನಂತ ಕರೀತಾರೆ, ಶ್ರೀಂ. ಹಿಂದೆ ಈ ಅಕ್ಷರ, ನಾನು ಈ ಬೀಜಾಕ್ಷರಗಳನ್ನ ಸೂಕ್ಷ್ಮದಲ್ಲಿ ಶ್ರೀಂ ಅನ್ನೋ ಅಕ್ಷರನ್ನ ನಾನು ನಿಮ್ಗೆ ತಿಳಿಸಿದ್ದೆ. ಈ ಸೂಕ್ಷ್ಮದಲ್ಲಿ ಏನಾಯ್ತು, ಶ್ರೀಂ ಅನ್ನೋದನ್ನ ಹೇಳಿದ್ದಾರೆ. ಈ ಶ್ರೀಂ ಜೊತೆಗೆ ಹ್ರೀಂ ಮತ್ತು ಕ್ಲೀಂ ಅನ್ನೋ ಬೀಜಾಕ್ಷರಗಳು ಸೇರ್ಕೊಂಡು ಅದು ಶ್ರೀಂನಲ್ಲಿ, ಈ ಸೂಕ್ಷ್ಮದಲ್ಲಿ ಉಳಿತು. ಸ್ಥೂಲದಲ್ಲಿ ಅಹಂ ಆಯ್ತು, ಸೂಕ್ಷ್ಮದಲ್ಲಿ ಶ್ರೀ ಮತ್ತು ಹ್ರೀಂ ಕ್ಲೀಂಗಳು ಆಯ್ತು. ಹಾಗೆ ಅದಾದ್ಮೇಲೆ ಆ ಪರಾಸ್ಥಾಯಿಯಲ್ಲಿ ಆ 3ನೇ ಹಂತದಲ್ಲಿ ಯಾವ್ದಪ್ಪ ಇದೆ ಅಂತಂದ್ರೆ ಈ ಅನ್ನೋ ಒಂದು ಬೀಜಾಕ್ಷರವನ್ನ ಆ 3ನೇ ಸ್ಥಾಯಿಯೊಳಗೆ ನಾವು ಕಾಣ್ತೀವಿ. ಈ ಅನ್ನೋ ಬೀಜಾಕ್ಷರವನ್ನ ನಾವು ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಇದೊಂದು ಪ್ರಣವ ಬೀಜಾಕ್ಷರ ಅಂತ ಹೇಳ್ತಾರೆ. ಈ ಅನ್ನೋ ಒಂದು ಬೀಜಾಕ್ಷರವನ್ನ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪ್ರಣವ ಬೀಜಾಕ್ಷರ ಅಂತ ಹೇಳ್ತಾರೆ. ಯಾಕೆ ಇದನ್ನ ಪ್ರಣವ ಬೀಜಾಕ್ಷರ ಅಂತ ಹೇಳ್ತಾರೆ ಅಂತಂದ್ರೆ ಶಕ್ತಿಯುತವಾದಂತ ಬೀಜಾಕ್ಷರ. ಬೇರೆ ಬೀಜಾಕ್ಷರಗಳು ಏನಿದೆ ಅವಕ್ಕೆಲ್ಲ ಈ ಸೇರ್ದಾಗ್ಲೇ ಅವಕ್ಕೆ ಶಕ್ತಿ ಉಂಟಾಗುತ್ತೆ. ಆದ್ರಿಂದ ಬೇರೆ ಬೀಜಾಕ್ಷರಗಳಿಗೆ ಶಕ್ತಿಯನ್ನು ಕೊಡುವಂತ ಬೀಜಾಕ್ಷರ ಇದಾದ್ರಿಂದ ಇದು ಪ್ರಣವ ಬೀಜಾಕ್ಷರ, ಶಕ್ತಿಯುತವಾದಂತ ಒಂದು ಬೀಜಾಕ್ಷರ ಅಂತ ಅಂದ್ಬಿಟ್ಟು ಇದನ್ನ ಕರೀತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರಿಂದ ಈ ನಾವು ಈ 3 ಸ್ಥಾಯಿಗಳನ್ನು ಇವಾಗ ನೋಡಿದ್ವಿ. ಕಾಮಕಳ ಅನ್ನೋದ್ರಲ್ಲಿ ಈ 3 ಸ್ಥಾಯಿಗಳನ್ನು ನೋಡಿದಾಗ ಇದು ಒಂದು ಮಂತ್ರಗಳ ಸಮೂಹದಿಂದ, ಒಂದು ಬೀಜಾಕ್ಷರಗಳ ಸಮೂಹದಿಂದ ಕೂಡಿರ್ತಕ್ಕಂಥ ಒಂದು ಮಂತ್ರ. ಆದ್ರಿಂದ ಬೀಜಾಕ್ಷರಗಳ ಸಮೂಹದಿಂದ, ಈ 3 ಸ್ಥಾಯಿಗಳಲ್ಲೂ ನಾವು ಬೀಜಾಕ್ಷರಗಳ ಸಮೂಹದಿಂದ ಕೂಡಿರ್ತಕ್ಕಂಥ ಒಂದು ಅತ್ಯಂತ ಉತ್ಕೃಷ್ಟವಾದ ಮಂತ್ರ. ಆದ್ರಿಂದ ಇದನ್ನ ಕಾಮಕಲಾ ವಿದ್ಯೆ ಅಂತ ಅಂದ್ಬಿಟ್ಟು ಕರೆದ್ರು. ಆದ್ರಿಂದ ಈ ಕಾಮಕಲಾ ವಿದ್ಯೆಯನ್ನ, ಈ ಬೀಜಾಕ್ಷರಗಳ ಒಂದು ಮಂತ್ರಗಳ ಸಮೂಹವೇ ಈ ವಿದ್ಯೆ ಆಗಿರೋದ್ರಿಂದ ಇದನ್ನ ಕಾಮಕಲಾ ವಿದ್ಯೆ ಅಂತ ಕರೆದ್ರು. ಅದರಿಂದ ಇಂತಹ ಉತ್ಕೃಷ್ಟವಾದಂತ ವಿದ್ಯೆನ ನಾವು ಕಲಿತಾ ಹೋಗ್ಬೇಕು. ಅದನ್ನ ಅಭ್ಯಾಸ ಮಾಡಿ ಅದರ ಜ್ಞಾನವನ್ನ ನಾವು ಅರಿತಾಗ ನಾವು ಜೀವನದಲ್ಲಿ ಸಕೃತವನ್ನ ಹೊಂದುತ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ಗೊತ್ತಾಗ್ತಾ ಇದೆ. ಒಂದು ಸಕೃತವನ್ನ ಕೊಡೋ ಅಂತ ನಾಮ ಇದಾಗಿದೆ ಅಂತ ಅಂದ್ಬಿಟ್ಟು ಈ ನಾಮದ ನಮ್ಗೆ ಗೊತ್ತಾಗ್ತಾ ಇದೆ. ಈ ಕಾಮಕಲಾ ಅನ್ನೋ ನಾಮದ ಅರ್ಥವನ್ನ ಈಗ ಸ್ವಲ್ಪ ನೋಡೋಣ. ಈ ಕಾಮಕಲಾ ರೂಪ ಅನ್ನೋದು ಏನಾಗಿದ್ಯಪ್ಪ ಅಂದ್ರೆ ಒಂದು ಪಾರಮಾರ್ಥವಾದ ಜ್ಞಾನದಿಂದ ಕೂಡಿದೆ. ಈಗ ನಾವು ಮುಂದೆ ಆ ಪಾರಮಾರ್ಥದ ಜ್ಞಾನವನ್ನ ನೋಡೋಣ. ಅಂದ್ರೆ ನಾವ್ ಮೊದ್ಲೇ ಹೇಳಿದ್ವಿ ಅಹಂ ಅನ್ನೋದು ಸ್ಥೂಲದಲ್ಲಿ ಇದೆ ಅಂತ ಅಂದ್ಬಿಟ್ಟು ನಾವು ಅದು ಕಾಮ ಅಂತ ಅಂದ್ಬಿಟ್ಟು ನಾವು ಹೇಳಿದ್ವಲ್ಲ.
ಅದೇ ರೀತಿ ಅಕಾಮ ಅನ್ನೋದು ಒಂದು ಮಂತ್ರ, ಅಕಾಮಯ ಅನ್ನೋದು ಶಾಸ್ತ್ರದ ಒಂದು ಮಂತ್ರ. ಆ ಮಂತ್ರವನ್ನ ವಿವರಿಸಿದಾಗ ಏನಾಗತ್ತೆ, ಆ ಅಕಾಮಯತ್ ಅನ್ನೋ ಒಂದು ಮಂತ್ರವನ್ನ ಅದನ್ನ ವಿಭಜಿಸಿದಾಗ ನಮ್ಗೆ ಏನ್ ಗೊತ್ತಾಗ್ತಾ ಇದೆಯಪ್ಪ ಅಂತಂದ್ರೆ, ಇಲ್ಲಿ ಆ ಬ್ರಹ್ಮ ಅನ್ನೋನ್ ಏನ್ ಮಾಡಿದಾನೆ, ನಾನು ಅನ್ನುವ ಆ ಬ್ರಹ್ಮ, ನಾನು ಒಬ್ಬ ನಾನು ಎಷ್ಟೋ ಆಗುತ್ತೇನೆ ಅನ್ನೋದು ಆ ನಾಮದಿಂದ ನಮ್ಗೆ ಕಾಣ್ತಾ ಇದೆ. ಯಾವುದು ಅಕಾಮಯತ್ ಅಂತ ನಾವ್ ಏನ್ ಹೇಳ್ತಿದೀವೋ ಅದರಲ್ಲಿ ಆ ಬ್ರಹ್ಮ ಸೃಷ್ಟಿ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡಾಗ ಅವನೇನ್ ಮಾಡ್ತಾನೆ, ನಾನು ಅನ್ನೋ ಒಬ್ಬ ಎಷ್ಟೋ ಆಗಬೇಕು ಅಂತ ಅಂದ್ಬಿಟ್ಟು ಆಸೆ ಪಡ್ತಾನಂತೆ. ಅಂದ್ರೆ ಅವನ ಒಂದು ಕಾಮನೆ ಅದಾಗಿರುತ್ತೆ, ಒಬ್ಬ ನಾನು ಎಷ್ಟೋ ಆಗ್ಬೇಕು ಅನ್ನೋದು ಒಂದು ಕಾಮನೆ ಅವನಲ್ಲಿ ಆಗತ್ತಂತೆ. ಇಲ್ಲಿ ಒಬ್ಬ ನಾನು ಅನ್ನೋದು ಏನಾಗಿದೆ, ನಾನು ಅನ್ನೋದು ಇಲ್ಲಿ ಆ ಪರಮಾತ್ಮ ಆಗ್ತಾನೆ. ಯಾರು ಆ ಸಂಕಲ್ಪ ಮಾಡಿದ್ಯಾರು? ಆ ಪರಬ್ರಹ್ಮ. ಅವನು ನಾನು ಅನ್ನೋನು ಆ ಸಂಕಲ್ಪ ಮಾಡ್ದ, ಎಷ್ಟೋ ಆಗ್ತೇನೆ ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡ್ದ. ಎಷ್ಟೋ ಅನ್ನೋದೇನು, ಅನೇಕ. ಎಷ್ಟೋ ಅನ್ನೋದು ಅನೇಕ ಅದನ್ನೇ ಕರೆದ್ವಿ, ಅದು ಪ್ರಪಂಚ. ಅನೇಕನ್ನ ನಾವು ಪ್ರಪಂಚ ಅಂತ ಕರಿತೀವಿ. ಅಲ್ಲಿದ್ದೋನು ಒಬ್ಬನೇ, ಆ ಪರಬ್ರಹ್ಮ ಒಬ್ಬನಿದ್ದ. ಅವನೇನ್ ಮಾಡ್ದ, ಸೃಷ್ಟಿ ಮಾಡಬೇಕು ಅನ್ನೋ ಕಾಮನೆ ಅವನಲ್ಲಿ ಯಾವಾಗ ಹುಟ್ಟೋ ಆ ಒಬ್ಬನು ಈ ಪ್ರಪಂಚ ಆದ, ಆ ಬ್ರಹ್ಮ ಈ ಪ್ರಪಂಚ ಆದ ಅಂತ ಇದರಿಂದ ಗೊತ್ತಾಗುತ್ತೆ. ಇದರಲ್ಲಿ ನಾವು ಎರಡು ನೋಡ್ತಾ ಇದ್ದೀವಿ, ಅಲ್ಲಿ ಏಕಃ, ಇಲ್ಲಿ ಬಹು. ಅಂದ್ರೆ ಈ ಪ್ರಪಂಚ ಆದಾಗ ಏನಾಯ್ತು, ಇದು ಬಹು ಆಯ್ತು. ಅದನ್ನ ಮಾಡ್ದವ್ರು ಯಾರು? ಏಕಃ. ಇವೆರಡರ ಮಧ್ಯೆ ಏನಿದೆ? ಇವೆರಡರ ಮಧ್ಯೆ ಇರೋದೇ ಅಹಂ. ಆ ಅಹಮ್ಮಿಂದನೇ ಈ ಪ್ರಪಂಚ ಅನ್ನೋದು ಆಗಿದ್ದು. ಆ ಅಹಂ ಅನ್ನೋದು ಏನಪ್ಪ? ಅಹಂ ಅಂದ್ರೆ ನಾನು ಅನ್ನೋದೇ ಅಹಂ. ಆ ನಾನು ಇಲ್ಲದೆ ಹೋಗಿದ್ರೆ ಈ ಪ್ರಪಂಚ ಅನ್ನೋದು, ಈ ಬಹು ಅನ್ನೋದು ಇರ್ತಾನೆ ಇರ್ಲಿಲ್ಲ. ಆದ್ರೆ ಇಲ್ಲಿ ನಾನು ಅನ್ನುವ ಅಹಂ ಯಾವ್ದಪ್ಪ ಅಂತಂದ್ರೆ ಅದೇ ಆ ಬ್ರಹ್ಮ, ಪರಬ್ರಹ್ಮ ಶಕ್ತಿ ಅನ್ನೋದೇ ಅಹಂ ಅಂತ ಅಂದ್ಬಿಟ್ಟು ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಇಲ್ಲಿ ಅಹಂ ಅನ್ನೋದು ಏನ್ ನಮಗ್ ಗೊತ್ತಾಗ್ತಾ ಇದೆಯಪ್ಪ ಅಂದ್ರೆ, ಅದು ಕ್ರಿಯೆಯ ರೂಪದಲ್ಲಿ. ಅದು ಏನು ನಾನು ಅನ್ನೋದೇನು ಆ ಕ್ರಿಯೆ ರೂಪದಲ್ಲಿ ನಾವು ಕಾಣ್ತಿದ್ದೀವಿ. ಬಹು ಆಗಬೇಕು ಅನ್ನೋ ಒಂದು ಸಂಕಲ್ಪ ಏನ್ ಹುಟ್ಟೋ, ಒಂದು ಕಾರ್ಯನ ಮಾಡ್ಬೇಕು ಅನ್ನೋ ಸಂಕಲ್ಪ ಏನ್ ಹುಟ್ಟೋ ಅದನ್ನ ಕ್ರಿಯೆ ಅಂತ ಹೇಳ್ತೀವಿ, ಕಾರ್ಯ ಅಂತ ಹೇಳ್ತೀವಿ. ಆ ಅಹಂ ಅನ್ನೋದು ಇಲ್ಲಿ ಕ್ರಿಯೆ ರೂಪದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಂತಹ ಒಂದು ಶಕ್ತಿಯುತವಾದ ಒಂದು ಮಂತ್ರವನ್ನ ಶಂಕರರು ಸೌಂದರ್ಯ ಲಹರಿಯಲ್ಲಿ ಏನ್ ಹೇಳ್ತಾ ಇದ್ದಾರಪ್ಪ ಈ ಅಹಂ ಬಗ್ಗೆ ಅಂದ್ರೆ, ಶಂಕರರು ಏನ್ ಹೇಳ್ತಾ ಇದ್ದಾರೆ ಆ ಸೌಂದರ್ಯ ಲಹರಿಯಲ್ಲಿ ಆ ಅಹಂ ಬಗ್ಗೆ ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಪರಮಚಿತೋ ಅಹೋ ಪುರಶಿಕ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಅನ್ನುವ ಆ ಅಹಂಕಾರದ ಆ ಪುರಶಿಕ ಏನಿದೆ ಅದೇನಾಯ್ತು, ಅಹಂ ರೂಪದಲ್ಲಿ ಮಹಾಶಕ್ತಿಯುತವಾದ ಮಂತ್ರವಾಗಿ ಹೊರ ಬಂದಿದೆ ಅಂತ ಅಂದ್ಬಿಟ್ಟು ಶಂಕರರು ಸೌಂದರ್ಯ ಲಹರಿಯಲ್ಲಿ ಆ ಅಹಮನ್ನ ಪ್ರತಿಪಾದಿಸಿದ್ದಾರೆ. ಈ ನಾವು ಏನ್ ಈ ಕಾಮಕಳ ಅಂತ ಹೇಳ್ತೇವೆ, ಈ ನಾಮವನ್ನ ವಿಭಜಿಸಿ ಅದರ ಅರ್ಥವನ್ನ ತಿಳಿಪಡಿಸಕ್ಕೋಸ್ಕರ ಈ ಕಾಮಕಳೆ ಅನ್ನೋ ನಾಮವನ್ನ ನಮಗೆ ತಿಳಿಪಡಿಸ್ಬೇಕು ಅಂತ ಅಂದ್ಬಿಟ್ಟು ಶಾಸ್ತ್ರ ಒಂದು ಅದ್ಭುತವಾದಂತಹ ಒಂದು ವ್ಯಾಖ್ಯಾನವನ್ನ ನಮ್ಗೆ ಕೊಡ್ತಾ ಇದೆ. ಯಾವ್ದ್ರ ಬಗ್ಗೆ? ಈ ಕಾಮಕಳೆಯನ್ನ
ಅರ್ಥರೂಪದಿಂದ ಈ ಜೀವಿಗಳಿಗೆ ತಿಳಿಪಡಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಶಾಸ್ತ್ರ ಏನ್ ಮಾಡ್ತಾ ಇದೆ, ಒಂದು ಅದ್ಭುತವಾದ ವ್ಯಾಖ್ಯಾನವನ್ನ ನಮ್ಗೆ ತಿಳಿಪಡಿಸ್ತಾ ಇದೆ. ಆ ವ್ಯಾಖ್ಯಾನ ಏನು ಅಂತ ಅಂದ್ಬಿಟ್ಟು ನಾವೀಗ ನೋಡೋಣ. ಕಾಮಕಳ ಅಂತ ನಾವು ನೋಡಿದ್ವಿ. ಕಾಮ ಅನ್ನೋದಕ್ಕೆ ಮೊದಲನೇ ಅಕ್ಷರ ಏನಿದೆ? ಕಾಮ ಅನ್ನೋದಕ್ಕೆ ಮೊದಲನೇ ಅಕ್ಷರ ಕಾ ದೀರ್ಘ ಕಾ ಅಂತ ಇದೆ. ಆ ಕಾ ಅನ್ನೋ ಅಕ್ಷರದಲ್ಲಿ ನಾವು ಏನನ್ನ ನೋಡ್ತಾ ಇದೀವಿ? ಕಾ ದೀರ್ಘ ಕಾಕ್ಕೆ ದೀರ್ಘ ಕಾ ಮ. ಆ ಕಾ ಅನ್ನೋ ಅಕ್ಷರದಲ್ಲಿ ನಾವ್ ಏನ್ ನೋಡ್ತಾ ಇದೀವಿ? 3 ಅಕ್ಷರಗಳನ್ನ ನಾವು ಕಾಣ್ತೀವಿ. ಯಾವ್ಯಾವ್ದು? ಕ, ಆ, ಆ, ಎರಡನೇ ಆ, ಮೊದಲನೇ ಆ. ಈ 3 ಅಕ್ಷರ ಸೇರಿದಾಗ ಅದೇ ಆಗತ್ತೆ ಕಾ ದೀರ್ಘ ಕಾ ಆಗತ್ತೆ. ಈ ಕ ಮತ್ತು ಅ, ಕ, ಕ ಪ್ಲಸ್ ಆ ಸೇರಿದಾಗ ಕ ಆಯ್ತು. ಅದಕ್ಕ ಆ ಸೇರಿದ್ರೆ ಕಾ ಆಯ್ತು. ಈ ಕ ಪ್ಲಸ್ ಅ ಕ ಅನ್ನ ಈ ಶಾಸ್ತ್ರಕಾರರು ಏನು ಹೇಳ್ತಾ ಇದ್ದಾರೆ ಈ ಕ ಬಗ್ಗೆ ಅಂತಂದ್ರೆ, ಕ ಖ ಅನ್ನೋ ಅರ್ಧಾಕ್ಷರ ಪ್ಲಸ್ ಅ ಅನ್ನೋ ಅಕ್ಷರಕ್ಕೆ ಈ ಶಾಸ್ತ್ರಕಾರರು ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಈ ಕ ಅನ್ನೋ ಅಕ್ಷರವನ್ನ ಬ್ರಹ್ಮನ ಒಂದು ಮಾಯಾ ಚೈತನ್ಯ ಅಂತ ಹೇಳ್ತಾರೆ. ಈ ಕ ಅನ್ನೋದೇನಿದೆ ಅದನ್ನ ಒಂದು ಮಾಯಾ ಅಂತ ಹೇಳ್ತಾರೆ. ಖ ಅನ್ನೋದನ್ನ ಮಾಯಾ ಅಂತ ಹೇಳ್ತಾರೆ. ಆ ಅನ್ನೋದನ್ನ ಚೈತನ್ಯ ಅಂತ ಹೇಳ್ತಿದ್ದಾರೆ. ಒಟ್ಟು ಕ ಅನ್ನೋದು ಬ್ರಹ್ಮನ ಮಾಯಾ ಚೈತನ್ಯ ಅಂತ ಆಯ್ತು. ಇನ್ನೊಂದು ಅಕ್ಷರ ಹಾಗೆ ಉಳಿದಿದೆ ಅಲ್ವಾ? ಆ ಅನ್ನೋ ಅಕ್ಷರ ಹಾಗೆ ಉಳಿದಿದೆ. ಆ ಅನ್ನೋ ಅಕ್ಷರಕ್ಕೆ ಏನ್ ಅರ್ಥ ಕೊಡ್ತಾ ಇದ್ದಾರೆ ಶಾಸ್ತ್ರಕಾರರು ಅಂತಂದ್ರೆ, ಶುದ್ಧ ಚೈತನ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಿಮ್ಗೆ ಅರ್ಥ ಆಯ್ತಾ? ಖ ಖ ಅಂದಾಗ ಅದನ್ನ ಮಾಯಾ ಅಂತ ಕರೆದ್ರು, ಆನ ಚೈತನ್ಯ ಅಂತ ಕರೆದ್ರು. ಅಲ್ಲಿ ಮಾಯಾ ಚೈತನ್ಯ ಆಯ್ತು. ಇನ್ನೊಂದು ಆ ಶುದ್ಧ ಚೈತನ್ಯ ಆಯ್ತು. ಅಂದ್ರೆ ಆ ಪರಬ್ರಹ್ಮ ಈ ಸೃಷ್ಟಿಯನ್ನ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದಾಗ ಅವನೇನ್ ಮಾಡ್ತಾನೆ? ಸಗುಣ ರೂಪವನ್ನ ತಾಳ್ತಾನೆ. ಸೃಷ್ಟಿಯನ್ನ ಮಾಡುವಾಗ ಅವನು ಸಗುಣ ರೂಪವನ್ನ ತಾಳ್ತಾನೆ. ಆ ಸಗುಣ ರೂಪವನ್ನ ತಾಳ್ದೆ ಆ ಮಾಯಾ ಚೈತನ್ಯ, ಸಗುಣ ಬ್ರಹ್ಮನ ಮಾಯಾ ಚೈತನ್ಯವೇ ಆ ಕಾ ಅನ್ನೋದು. ಈ ಸೃಷ್ಟಿಯ ಮಾಡ್ಬೇಕು ಅಂತ ಅವನ ಸಂಕಲ್ಪ ಬಂದಾಗ ಅದೇನಾಗತ್ತೆ? ಸಗುಣ ರೂಪವನ್ನ ಹೊಂದಿ ಮಾಯಾ ಜೊತೆ ಸೇರಿ ಆ ಮಾಯಾ ಚೈತನ್ಯ ಶಕ್ತಿಯಾಗಿ ಇರ್ತಾನೆ. ಇಲ್ಲಿ ಪರಬ್ರಹ್ಮ ಈಶ್ವರನ ಮಾಯಾ ಚೈತನ್ಯ ಶಕ್ತಿ ಆಗತ್ತೆ ಕಾ. ಇನ್ನೊಂದು ಆ ಆ ಅನ್ನೋದಿದೆಯಲ್ಲ, ಅದು ಶುದ್ಧ ಚೈತನ್ಯ. ಅಲ್ಲಿ ಬ್ರಹ್ಮ ಹಾಗೆ ಇದ್ದಾನೆ, ಅವನು ನಿರಾಕಾರ ಸ್ವರೂಪ, ನಿರ್ಗುಣ ಸ್ವರೂಪ. ಅವನ ಚೈತನ್ಯ ಅನ್ನೋದು ಶುದ್ಧ ಚೈತನ್ಯ. ಯಾವುದೇ ಗುಣಗಳು, ಯಾವುದೇ ಇದು ಶುದ್ಧ ಚೈತನ್ಯ ಹಾಗೆ ಇದ್ದಾನೆ. ಸೃಷ್ಟಿ ಮಾಡಕ್ ಬಂದಾಗ ಅವನು ಆ ಮಾಯಾ ಚೈತನ್ಯದ ಜೊತೆ ಸೇರ್ದ ಅಂತನ್ಬಿಟ್ಟು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಕಾ ಅನ್ನೋ ಅಕ್ಷರದಲ್ಲಿ ನಾವೀಗ ಎರಡನ್ನ ನೋಡ್ತಾ ಇದ್ದೀವಿ. ಯಾವ್ಯಾವ್ದು? ಮಾಯಾ ಚೈತನ್ಯ, ಆ ಸಗುಣ ರೂಪದಿಂದ ಇರುವ ಆ ಬ್ರಹ್ಮನ ಮಾಯಾ ಚೈತನ್ಯ ಮತ್ತು ಶುದ್ಧ ಚೈತನ್ಯ, ಎರಡು ಚೈತನ್ಯಗಳನ್ನ ನಾವಿಲ್ಲಿ ಕಾಣ್ತಾ ಇರ್ತೀವಿ. ಅದೇ ರೀತಿ ಮ ಕಾ ಆಯ್ತು, ಮ ಕಾಮ ಮ ಅಕ್ಷರ ತಗೊಂಡಾಗ ಅಲ್ಲಿ ಎರಡು ಅಕ್ಷರಗಳನ್ನ ಕಾಣ್ತಾ ಹೋಗ್ತೀವಿ. ಆ ಮ ಅನ್ನೋದ್ರಲ್ಲಿ ಎರಡು ಅಕ್ಷರವನ್ನ ಕಾಣ್ತೀವಿ, ಮು ಮತ್ತು ಆ. ಎರಡು ಅಕ್ಷರಗಳು ಇದರಲ್ಲಿ ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಈ ಮ ಅನ್ನೋದನ್ನ ಇಲ್ಲಿ ಆ ಶಾಸ್ತ್ರಜ್ಞರು ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಆ ಮ ಅನ್ನೋದನ್ನ ಜೀವಿ ಅಂತ ಅಂದ್ಬಿಟ್ಟು ಸೂಚಿಸ್ತಾ ಇದ್ದಾರೆ. ಆ ಅನ್ನೋದನ್ನ
ಅವಿದ್ಯೆಯಿಂದ ಕೂಡಿರೋ ಚೈತನ್ಯ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಮಾದಲ್ಲಿ ಏನ್ ಹೇಳ್ತಿದ್ದಾರೆ? ಜೀವಿ ಅವಿದ್ಯೆಯಿಂದ ಕೂಡಿರೋ ಚೈತನ್ಯ ಅನ್ನೋದಾಯ್ತು. ಆ ಮಾಯಿಂದ ಮೇಲ್ಗಡೆ ಬ್ರಹ್ಮ ಮಾಯದಿಂದ ಕೂಡಿರೋ ಚೈತನ್ಯ ಅಂದ್ಬಿಟ್ಟು ಆ ಮೇಲ್ಗಡೆ ಕಾಯಿಂದ ನಮಗ್ ಗೊತ್ತಾಯ್ತು. ಆ ಬಿಟ್ಬಿಡಿ, ಅದು ಶುದ್ಧ ಚೈತನ್ಯ. ಅದು ಹಾಗೆ ಆ ಸೃಷ್ಟಿ ಮಾಡಕ್ಕೆ ಬಂತ ಸಗುಣ ಬ್ರಹ್ಮನ ಚೈತನ್ಯ ಏನಾಗಿದೆ? ಮಾಯಾ ಚೈತನ್ಯದಿಂದ ಕೂಡಿದೆ. ಇಲ್ಲಿ ಮಾ ಅನ್ನೋದು ಅವಿದ್ಯಾ ಚೈತನ್ಯ, ಆ ಜೀವಿಯ ಅವಿದ್ಯಾ ಚೈತನ್ಯದಿಂದ ಕೂಡಿದೆ. ಇಲ್ಲಿ ಆ ಬ್ರಹ್ಮನೂ ಇದ್ದಾನೆ, ಜೀವಿನೂ ಇದ್ದಾನೆ. ಇಲ್ಲಿ ಆ ಬ್ರಹ್ಮನ ಮಾಯಾ ಚೈತನ್ಯನೂ ಇದೆ, ಜೀವಿಯ ಅವಿದ್ಯಾ ಚೈತನ್ಯ ಕೂಡ ಇದೆ. ಈ ಎರಡು ಚೈತನ್ಯಗಳು ಒಂದೇ ಅಂತನ್ಬಿಟ್ಟು ಶಂಕರ ಭಾಗವತರು ಹೇಳ್ತಾ ಇದ್ದಾರೆ. ಹೇಗಪ್ಪ ಅಂತ ಅಂದಾಗ, ಈ ಮಾಯೆಯಿಂದ ಕೂಡಿರುವ ಬ್ರಹ್ಮ ಚೈತನ್ಯದಲ್ಲಿ ಮಾಯೆಯನ್ನ ತೆಗೆದ್ಬಿಟ್ರೆ ಏನಾಗತ್ತೆ? ಚೈತನ್ಯ ಮಾತ್ರ ಉಳಿಯುತ್ತೆ. ಈ ಜೀವಿಯ ಚೈತನ್ಯದಲ್ಲಿ ಅವಿದ್ಯೆಯನ್ನ ತೆಗೆದ್ಬಿಟ್ರೆ ಏನಾಗತ್ತೆ? ಅಲ್ಲಿ ಚೈತನ್ಯ ಅನ್ನೋದು ಮಾತ್ರ ಉಳಿಯುತ್ತೆ. ಇವೆರಡು ಚೈತನ್ಯಗಳು ಒಂದೇ ಅಂತ ಅಂದ್ಬಿಟ್ಟು ಶಂಕರ ಭಾಗವತರು ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಇದು ಅಂತಂದ್ರೆ, ಆ ಪರಮಾತ್ಮ ಅನ್ನೋನು ಸರ್ವವನ್ನ ಅರಿತವನು, ಸರ್ವಜ್ಞ. ಅವನು ಜ್ಞಾನಿ. ಇಡೀ ಯಾವ್ದನು ಕಿಂಚಿತ್ ಅರ್ಥವನು. ಅಂದ್ರೆ ಇಬ್ಬರ ಅರಿವು ಒಂದೇ, ಆದ್ರೆ ಅದು ಜಾಸ್ತಿ ಇದೆ, ಇದು ಕಿಂಚಿತ್ ಇದೆ. ಈ ಜೀವಿಯಲ್ಲಿ ಕಿಂಚಿತ್ ಜ್ಞಾನ ಇದೆ. ಸರ್ವದಲ್ಲಿ ಆ ಪರಬ್ರಹ್ಮನಲ್ಲಿ ಸರ್ವಜ್ಞಾನ, ಅವನು ಸರ್ವಜ್ಞಾನ ಸ್ವರೂಪ. ಎರಡು ಒಂದೇ ಅಂತನ್ಬಿಟ್ಟು ಶಂಕರಾಚಾರ್ಯರು ಹೇಳ್ತಾರೆ. ಇವೆರಡರಲ್ಲಿ ಸರ್ವ ಮತ್ತು ಕಿಂಚಿತ್ ತೆಗೆದ್ಬಿಟ್ರೆ ಏನಾಗತ್ತೆ? ಜ್ಞಾನ ಒಂದೇ ಜ್ಞಾನ ಆಗಿರುತ್ತೆ. ಆದ್ರೆ ಇದು ಕಿಂಚಿತ್ತು, ಅದು ಸರ್ವ ಅಂತ ಅಂದ್ಬಿಟ್ಟು ಶಂಕರ ಭಾಗವತರು ಹೇಳ್ತಾ ಇದ್ದಾರೆ. ಇದನ್ನ ನಾವು ಒಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಒಂದು ಉದಾಹರಣೆ ಮೂಲಕ ನಾವು ನೋಡ್ತೀವಿ ಅಂತಂದ್ರೆ, ಇವಾಗ ನಾವು ಆ ಮನೆ ಕಿಟಕಿಯ ಮೂಲಕ ನಾವು ಆಕಾಶವನ್ನು ನೋಡ್ತೀವಿ. ಆ ಆಕಾಶವನ್ನು ನಾವು ನೋಡಿದಾಗ ನಮ್ಗೆ ಏನ್ ಕಾಣುತ್ತೆ? ಆ ಕಿಟಕಿಯಷ್ಟೇ ಆಕಾಶ ನಮ್ಗೆ ಕಾಣುತ್ತೆ. ಆದ್ರೆ ಹೊರಕ್ಕೆ ಹೋಗಿ ನೋಡಿದಾಗ ನಮ್ಗೆ ಪೂರ್ಣವಾದ ಆಕಾಶ ನಮ್ಗೆ ಕಾಣ್ತಾ ಹೋಗುತ್ತೆ. ಹೊರಗಡೆ ಹೋಗಿ ನೋಡಿದಾಗ ಪೂರ್ಣ ಆಕಾಶವನ್ನು ನೋಡ್ತೀವಿ. ಆ ಕಿಟಕಿಯಿಂದ ನೋಡಿದಾಗ ಕಿಟಕಿ ಅಷ್ಟೇ ಆಕಾಶ ನಮ್ಗೆ ಕಾಣ್ತಾ ಹೋಗುತ್ತೆ. ಇದಕ್ ಕಾರಣ ಏನಪ್ಪ ಅಂತಂದಾಗ, ಆ ಕಿಟಕಿ ಅನ್ನೋದು ಆ ಆಕಾಶಕ್ಕೆ ಉಪಾಧಿಯಾಗಿರುತ್ತೆ. ಆದ್ರಿಂದ ಆ ಕಿಟಕಿ ಅಷ್ಟೇ ನಮ್ಗೆ ಆಕಾಶ ಕಾಣ್ತಾ ಇದೆ. ಅದೇ ರೀತಿ ಈ ದೇಹ ಕೂಡ, ಈ ಜೀವಿಯಲ್ಲಿರ್ತಕ್ಕಂಥ ಈ ದೇಹ ಕೂಡ ಈ ಜೀವಿಗೆ ಉಪಾಧಿಯಾಗಿದೆ. ಆದ್ರಿಂದ ಆ ಜೀವಿಯಲ್ಲಿ ಕಿಂಚಿತ್ತಾಗಿ ಕಾಣ್ತಾ ಇದ್ದಾನೆ. ಈ ಉಪಾಧಿ ಈ ದೇಹ ತೆಗ್ದಾಗ ಅಂತಂದ್ರೆ ಇದನ್ನ ಸಾಯಿಸೋದು ಅಲ್ಲ. ತೆಗೆದಾಗ ಅಂದ್ರೆ ಈ ದೇಹ ನಾನು, ಈ ಮನಸ್ಸು ನಾನು, ಈ ಬುದ್ಧಿ ನಾನು ಅನ್ನೋ ಒಂದು ಜ್ಞಾನವನ್ನ ಬಿಟ್ಟು ಇದೆಲ್ಲ ಪರಮಾತ್ಮ ಅಂತ ಅನ್ಕೊಂಡಾಗ, ಈ ಉಪಾಧಿಯಿಂದ ನಾವು ಹೊರಕ್ ಬಂದಾಗ ಸರ್ವಕ್ಕೂ ಅವನೇ, ಅವನು ಸರ್ವವಾಗಿದ್ದಾನೆ, ಎಲ್ಲ ಕಡೆಯೂ ಹಬ್ಬಿದ್ದಾನೆ, ಎಲ್ಲವೂ ಅವನೇ, ಇದೇನೋ ಈ ಸರ್ವವೂ ಅವನೇ ಅನ್ನೋದು ಗೊತ್ತಾಗತ್ತೆ. ನಮ್ಗೆ ಎರಡಿಲ್ಲ, ಇರೋದು ಒಂದೇ. ಈ ಜಗತ್ತಿನಲ್ಲಿ ನಾವ್ ಎರಡನ್ನು ಕಾಣ್ತಾ ಇಲ್ಲ. ಈ ದೇಹ ಬೇರೆ, ನಾನ್ ಬೇರೆ ಅಂತ ಏನು ನಾವ್ ಅನ್ಕೊಂತಾ ಇದ್ದೀವೋ, ಈ ದ್ವೈತ ಅನ್ನೋದು ಇಲ್ಲ. ಇರೋದು ಒಂದೇ, ಆ ಅದ್ವೈತ ಸಿದ್ಧಾಂತವನ್ನ ನಾವು ಇದ್ರ ಮೂಲಕ ತಿಳಿತಾ ಇದ್ದೀವಿ.
ಆ ಮಾಯೆಯಿಂದ ಕೂಡಿರೋ ಆ ಚೈತನ್ಯ ಮತ್ತು ಅವಿದ್ಯೆಯಿಂದ ಕೂಡಿರೋ ಈ ಚೈತನ್ಯ, ಈ ಜೀವಿಯ ಚೈತನ್ಯ ಎರಡೂ ಒಂದೇ. ಇವೆರಡು ಶುದ್ಧ ಚೈತನ್ಯವೇ ಅಂತ ಅಂದ್ಬಿಟ್ಟು ನಾವು ತಿಳ್ಕೋಬೇಕು ಅಂದಾಗ ನಾವು ಆ ವೇದಾಂತವನ್ನ ಅರಿಬೇಕಾಗತ್ತೆ. ಆ ಜ್ಞಾನವನ್ನ ನಾವು ಹೊಂದಿದಾಗ ಆ ಪರಮಾತ್ಮ ಈ ಜಗತ್ನಲ್ಲಿ ಒಬ್ಬನೇ ಇರೋದು, ಎರಡೂ ಅನ್ನೋದಿಲ್ಲ, ಇರೋದು ಒಂದೇ ಅನ್ನೋ ಒಂದು ಜ್ಞಾನ ನಮ್ಗೆ ತಿಳಿತಾ ಹೋಗುತ್ತೆ. ಅದಕ್ಕಾಗಿ ಈ ವೇದಾಂತ ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಉಪಾಧಿ ನಿರಶನೇನ ಜೀವೇಶ್ವರು ಅಭಿನ್ನ ಅಂತ ಹೇಳ್ತಾರೆ. ಅಂದ್ರೆ ಉಪಾಧಿಯನ್ನ ತೆಗೆದರೆ ಈ ಜೀವ ಮತ್ತು ಈಶ್ವರ ಬೇರೆ ಬೇರೆ ಅಲ್ಲ, ಇವರಿಬ್ರು ಒಂದೇ ಅನ್ನೋ ಒಂದು ವಿಚಾರವನ್ನ ಈ ಕಾಮಕಲಾ ಅನ್ನೋ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಕದಂಬ ಕುಸುಮ ಪ್ರಿಯ ಅಂತ. ಕದಂಬ ಕುಸುಮ ಅಂತ ಅಂದ್ರೆ ಅದು ಆ ಮಾತೆಗೆ ತುಂಬಾ ಪ್ರಿಯವಾದಂತ ಒಂದು ಕುಸುಮನಂತೆ, ನೇಪ ಕುಸುಮ ಅಂತ ಇರ್ತಾರೆ. ಆ ಕುಸುಮ ಕಂಡ್ರೆ ಆಕೆಗೆ ತುಂಬಾ ಇಷ್ಟ. ಆ ಕುಸುಮವನ್ನ ಹಾರವಾಗಿ ಮಾಡಿ ಆ ಮಾತೆಯ ಪಾದಕ್ಕೆ ನಾವು ಸಮರ್ಪಿಸಿ ನಾವು ಭಕ್ತಿಯಿಂದ ಮಾತೆಯನ್ನ ನಾವು ಪೂಜಿಸಿದಾಗ ಆಕೆಯ ಒಂದು ಅನುಗ್ರಹವನ್ನ ನಾವು ಹೊಂದ್ತೀವಿ ಅಂತ ಹೇಳ್ತಾರೆ. ಈಗ ಒಂದು ಹೂವುಗಳ ಒಂದು ಇದನ್ನ ನಾವು ನೋಡ್ತೀವಿ. ಕದಂಬ ಕುಸುಮ ಅಥವಾ ಮಲ್ಲಿಗೆ ಹೂವು ನಾವು ಪೂಜೆ ಮಾಡ್ಬೇಕು ಮಾತೆಗೆ ಅಂತ ಹೊರಟಾಗ ಮಲ್ಲಿಗೆ ಹೂವನ್ನ ತಗೋತೀವಿ. ಆ ಮಲ್ಲಿಗೆ ಹೂ ತಗೊಂಡು ಒಂದೊಂದೇ ಹೂವನ್ನ ನಾವು ಆ ಫೋಟೋದ ಮೇಲೋ ವಿಗ್ರಹದ ಮೇಲೋ ಇಡ್ತಾ ಬಂದಾಗ ಏನಾಗುತ್ತೆ, ಆ ಹೂವು ಒಂದ್ಸಲ ಅಲ್ಲಿ ಇರುತ್ತೆ, ಇನ್ನೊಂದ್ಸಲ ಕೆಳಗ್ ಬಿದ್ದೋಗುತ್ತೆ. ಹೀಗೆ ಅದು ಒಂದು ಕ್ರಮವಾಗಿ ಒಂದ್ ಕಡೆ ಇರಲ್ಲ, ಅಲ್ಲೊಂದು ಇನ್ನೊಂದು ಹೀಗೆ ನಾವು ಪೂಜೆ ಮಾಡಿದಾಗ ಅದ್ರದ್ದು ಒಂದು ಇದು ಆಗ್ತಾ ಹೋಗುತ್ತೆ. ಅದೇ ಮಲ್ಲಿಗೆ ಹೂವನ್ನ ಒಂದು ದಾರದ ಮೂಲಕ ಕಟ್ಟಿಬಿಟ್ಟು ಆ ದೇವಿ ಹಾಕಿದಾಗ ನಮ್ಗೆ ಆ ಹೂಗಳೆಲ್ಲ ಕ್ರಮಬದ್ಧವಾಗಿ ಒಂದೇ ಕಡೆ ಅಲಂಕಾರವಾಗಿ ನಮ್ಗೆ ಆ ದರ್ಶನವನ್ನ ನೋಡೋದಕ್ಕೆ ಒಂದು ಆನಂದ ಅನ್ನೋದು ಸಿಕ್ಕತ್ತೆ. ಅಂದರೆ ಆ ಬಿಡಿ ಬಿಡಿಯಾಗಿರ್ತಕ್ಕಂಥ ಹೂವಕ್ಕಿನ್ನ ಆ ಹಾರ, ಒಂದೇ ದಾರದಿಂದ ನಾವು ಪೋಣಿಸಿರ್ತಕ್ಕಂಥ ಆ ಹಾರನ ನಾವು ನೋಡಿದಾಗ ನಮ್ಗೇನೋ ಒಂದು ಆನಂದ ಅನ್ನೋದು ನಮ್ಗೆ ಕಾಣ್ತಾ ಹೋಗುತ್ತೆ. ಅದೇ ರೀತಿ ಈ ಬ್ರಹ್ಮಾಂಡದಲ್ಲೂ ಕೂಡ, ಈ ಜೀವ ಜಂತುಗಳಲ್ಲೂ ಕೂಡ ಆ ಮಾತೆ ದಾರವಾಗಿದ್ದಾಳೆ. ಈ ಜಗತ್ತನ್ನ ಬಿಡಿ ಬಿಡಿಯಾಗಿ ಅಲ್ಲಲ್ಲಿ ಛಿದ್ರವಾಗಿ ಮಾಡದಿ ಹಾರವಾಗಿ ಆ ದಾರದ ಮಧ್ಯೆ ದಾರದ ರೀತಿಯಲ್ಲಿ ಮಧ್ಯದಲ್ಲಿ ನಿಂತು ಈ ಜೀವ ಜಂತುಗಳನ್ನ ಸಲಗ್ತಾ ಇದ್ದಾಳೆ. ಹಾರದ ರೂಪದಲ್ಲಿ ಈ ಜೀವ ಜಂತುಗಳನ್ನ ಸಲಗ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ಕದಂಬ ಕುಸುಮ ಪ್ರಿಯ ಅನ್ನೋ ನಾಮದಿಂದ ನಮಗ್ ತಿಳಿದು ಬರ್ತದೆ. ಇಲ್ಲಿಗೆ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಮಾತ್ರೆ. ಧನ್ಯವಾದಗಳು ಶಿಲಾಜಿ. ಧನ್ಯವಾದ.